ನಮಸ್ಕಾರ. ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಈಗ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು 2026ರ ವೇಳೆಯಲ್ಲಿ ಲೋಕಸಭೆ ಕ್ಷೇತ್ರಗಳ ಮರುವಿಂಗಡಣೆ ಆಗುತ್ತೆ ಎನ್ನುವಂಥ ವಿಚಾರ. ದಕ್ಷಿಣದ ರಾಜ್ಯಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ತಮಿಳುನಾಡು ಸಿಎಂ MK ಸ್ಟಾಲಿನ್ ನೇತೃತ್ವದಲ್ಲಿ ಒಂದು ಸಭೆ ಆಯಿತು. DCM DK ಶಿವಕುಮಾರ್ ಅವರು ಕೂಡ ಆ ಸಭೆಯಲ್ಲಿ ಭಾಗಿಯಾದರು. ಬೇರೆ ಬೇರೆ ರಾಜ್ಯದ ನಾಯಕರುಗಳು ಕೂಡ ಅದರಲ್ಲಿ ಭಾಗಿಯಾದರು. ಇದರಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ದಕ್ಷಿಣದ ರಾಜ್ಯಗಳು ಈ ಕ್ಷೇತ್ರ ಮರು ವಿಂಗಡಣೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಯಾಕೆ? ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ಕ್ಷೇತ್ರ ಮರು ವಿಂಗಡಣೆ ದಕ್ಷಿಣಕ್ಕೆ ಅನ್ಯಾಯ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಬೇಕಾ ಬೇಡವಾ ಎನ್ನುವಂಥದ್ದಾಗಿ ಒಂದಷ್ಟು ಗೊಂದಲಗಳು ದೇಶದ ಜನರಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಆದರೆ ದಕ್ಷಿಣ ಭಾರತದ ರಾಜ್ಯಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಬಲವಾದ ಕಾರಣವೂ ಕೂಡ ಇದೆ. ಆ ಕಾರಣ ಏನು? ಮುಂದಿನ ಹಂತದಲ್ಲಿ ನಿಮಗೆ ಎಳೆಯಾಗಿ ಅದನ್ನ ಹೇಳ್ತಾ ಹೋಗ್ತೀನಿ. ಚೆನ್ನೈನಲ್ಲಿ ದಕ್ಷಿಣ ರಾಜ್ಯಗಳ ಪ್ರತಿನಿಧಿಗಳು ಇವತ್ತು ಹೈ ಲೆವೆಲ್ ಸಭೆಯನ್ನು ನಡೆಸ್ತಾರೆ. ಕ್ಷೇತ್ರ ಮರು ವಿಂಗಡಣೆ ಜನಸಂಖ್ಯೆ ಆಧಾರದ ಮೇಲೆ ಏತಕ್ಕಾಗಬೇಕು ಎನ್ನುವಂಥದ್ದಾಗಿ ಪ್ರಶ್ನೆಯನ್ನು ಕೂಡ ಮಾಡಿದರು. ಮಾನವ ಅಭಿವೃದ್ಧಿ, ತೆರಿಗೆ ಕೊಡುಗೆ, ಆಡಳಿತ ಮುಖ್ಯ ಆಗಲಿ, ನಮ್ಮ ಧ್ವನಿ, ಸಂಸ್ಕೃತಿ, ಭಾಷೆ, ಸಂಪನ್ಮೂಲ ರಕ್ಷಣೆ ಅಗತ್ಯವಾಗಿ ಇರಬೇಕು. ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಆದರೆ ಅದು ದಕ್ಷಿಣದ ರಾಜ್ಯಗಳಿಗೆ ಮಾಡುವಂಥ ಮೋಸ. ನೀವು ಜನಸಂಖ್ಯೆಯ ನಿಯಂತ್ರಣದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಕೊಡುಗೆ ಸಾಕಷ್ಟಿದೆ. ದಕ್ಷಿಣ ಭಾರತದ ರಾಜ್ಯಗಳು ಸರ್ಕಾರದ ನಿಯಮಗಳನ್ನ ಸರಿಯಾಗಿ ಪಾಲಿಸಿದ್ರು. ಉತ್ತರ ಭಾರತ ಅಥವಾ ಈಶಾನ್ಯ ರಾಜ್ಯಗಳು ಇದನ್ನ ಸರಿಯಾಗಿ ಪಾಲಿಸಲಿಲ್ಲ. ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿದ್ದಾರೆ, ದಕ್ಷಿಣ ರಾಜ್ಯದಲ್ಲಿ ಜನಸಂಖ್ಯೆ ಕಡಿಮೆ ಆಗಿದ್ದಾರೆ. ಇದೇ ಈಗ ಮುಳ್ಳಾಗ್ತಾ ಇರೋದು ದಕ್ಷಿಣದ ರಾಜ್ಯಗಳಿಗೆ. ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ದೇಶದಲ್ಲಿ 543 ಲೋಕಸಭಾ ಕ್ಷೇತ್ರಗಳಿದೆ. ಒಂದು ವೇಳೆ ಏರಿಕೆ ಆದರೆ 753 ಆಗುತ್ತೆ. 210 ಕ್ಷೇತ್ರಗಳು ಹೆಚ್ಚಾಗುತ್ತೆ. ಗಮನಿಸ್ತಾ ಹೋಗಬೇಕಾಗತ್ತೆ. ದೇಶದಲ್ಲಿ ಈಗ ಇರುವಂಥ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು, ಮುಂದೆ ಹೆಚ್ಚಾದರೆ ಎಷ್ಟಾಗಬಹುದು? 210 ಕ್ಷೇತ್ರಗಳು ಹೆಚ್ಚಾಗುತ್ತೆ. ಇತ್ತ ಕರ್ನಾಟಕದಲ್ಲಿ ಈಗ 28 ಲೋಕಸಭಾ ಕ್ಷೇತ್ರಗಳಿವೆ. ಒಂದು ವೇಳೆ ಏರಿಕೆ ಆದರೆ 36 ಆಗುತ್ತೆ. ಇಲ್ಲಿ 8 ಕ್ಷೇತ್ರಗಳು ಹೆಚ್ಚಾಗುತ್ತೆ. ಇದು ಕೂಡ ಜನಸಂಖ್ಯೆ ಆಧಾರದ ಮೇಲೆ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಅದು ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಎನ್ನುವುದಾಗಿ ಈಗ ದಕ್ಷಿಣ ಭಾರತದ ರಾಜ್ಯಗಳ ನಾಯಕರು ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ HD ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಆಪ್ ವಕ್ತಾರರಾಗಿರುವಂತಹ ಡಾಕ್ಟರ್ ದಿನೇಶ್ ಹೇರುವಳ್ಳಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಬಿಜೆಪಿ ವಕ್ತಾರರಾಗಿರುವಂತಹ ಸತ್ಯನಾರಾಯಣ್ ಹೇಮಾದ್ರಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾಗಿರುವಂತಹ ಮಹೇಶ್ ಗೌಡ್ರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಂಪತ್ ಸರ್. ನಮಸ್ಕಾರ. ಎಸ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ನೇರವಾಗಿ ಕಾಂಗ್ರೆಸ್ ವಕ್ತಾರರನ್ನ ಪ್ರಶ್ನೆ ಮಾಡೋಣ. ಇವತ್ತು DCM DK ಶಿವಕುಮಾರ್ ಅವರು ಕೂಡ ಚರ್ಚೆಯಲ್ಲಿ ಸಭೆಯಲ್ಲಿ ಭಾಗಿಯಾಗಿದ್ರು. ಒಟ್ಟು 14 ರಾಜ್ಯಗಳ ನಾಯಕರು ಭಾಗಿಯಾದಂಥ ಸಭೆ ಇದು. ದರ್ಶನ್ ಅವರೇ, ಪರ ವಿರೋಧ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ದಕ್ಷಿಣದ ರಾಜ್ಯಗಳು ಅದರಲ್ಲೂ ಪ್ರಮುಖವಾಗಿ ಈ ನೀತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ನಿಮ್ಮ ವಿರೋಧ ಅಂತ ಹೇಳಿ? ಮೊದಲಿಗೆ ಹೇಳ್ಬೇಕಂದ್ರೆ ದಕ್ಷಿಣದ ರಾಜ್ಯಗಳು ಒಂದು ಸಂಪತ್ತಿನ ಖಜಾನೆ ಇಡೀ ಭಾರತ ದೇಶ. ಖಂಡಿತ ಒಪ್ಲೇಬೇಕಾದಂತ ವಿಚಾರ. ನೀವು GDP-ಯನ್ನ ನಮ್ಮ 4 ರಾಜ್ಯಗಳಿಗೆ ತಗೊಂಡ್ರೆ, ಏನು ಕೇರಳ, ಆಂಧ್ರ, ತೆಲಂಗಾಣ, ಕರ್ನಾಟಕ, ಈ 4 ರಾಜ್ಯಗಳ GDP = ಉತ್ತರ ಭಾರತದ 13 ರಾಜ್ಯಗಳಿಗೆ ಬರ್ತದೆ. ಅಂದ್ರೆ ನಮ್ಮ ಆದಾಯದ ಮಟ್ಟ ಎಲ್ಲಿಗೆ ಹೋಗಿ ತಲುಪಿದೀವಿ. ಇನ್ನ ಟ್ಯಾಕ್ಸ್ ಪೇಯಿಂಗ್ ಅಲ್ಲಿ ಬಂದ್ರು ಸಮೇತ ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. 4 ಲಕ್ಷ ಕೋಟಿ ತೆರಿಗೆಯನ್ನ ನಾವು ಕಟ್ತಾ ಇದೀವಿ ಈ ದೇಶಕ್ಕೆ. ಆದ್ರೆ ರಿಟರ್ನ್ ಅಂತ ನಮಗೆ ಬರ್ತಾ ಇರ್ತಕ್ಕಂಥದ್ದು ಕೇವಲ 45,000 ಕೋಟಿ ರೂಪಾಯಿ. ಅನುದಾನ ಅಂತಂದ್ರೆ ಒಂದು 10-15,000 ಕೋಟಿ ರೂಪಾಯಿ ಬರ್ತಾ ಇದೆ. ಆ ನಮ್ಮ ತೆರಿಗೆ ಹಣಗಳು ಸಮೇತ ಉತ್ತರ ಭಾರತಕ್ಕೆ ಹೋಗ್ತಾ ಇದೆ. ಇವಾಗ ಈ ಒಂದು ಕ್ಷೇತ್ರಗಳ ಮರು ವಿಂಗಡಣೆ ಅನ್ನುವಂತ ಪರಿಕಲ್ಪನೆಯನ್ನ BJP ಇಟ್ಕೊಂಡ್ ಬಂದಿದ್ದಾರೆ.
ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಓಕೆ. ಆದರೆ ಇಲ್ಲಿ ತನಕ ದೇಶದಲ್ಲಿ ಒಟ್ಟು 4 ಬಾರಿ ಮರು ವಿಂಗಡಣೆ ಆಗಿದೆ. ಲಾಸ್ಟ್ ಆಗಿದ್ದು ಅಂದ್ರೆ 2002ರಲ್ಲಿ. ಅದಕ್ಕೂ ಹಿಂದೆ 1973, 1963, 1952ರಲ್ಲಿ ಮರು ವಿಂಗಡಣೆಗಳು ಆ ಜನಸಂಖ್ಯೆಯ ಆಧಾರದ ಮೇಲೆ. ಉದಾಹರಣೆ 2002ರಲ್ಲಿ ಏನಾಗಿದೆ, ಅದು 1971ರ ಜನಸಂಖ್ಯೆಯ ಆಧಾರದ ಮೇಲೆ ಮರು ವಿಂಗಡಣೆ ಆಗಿರ್ತಕ್ಕಂಥದ್ದು. ಅವತ್ತಿನ ದೂರದೃಷ್ಟಿ ಏನಿತ್ತು ಅಂತಂದ್ರೆ ಜನಸಂಖ್ಯೆ ನಿಯಂತ್ರಣಕ್ಕೆ ಬರ್ತದೆ ಭಾರತ ದೇಶದಲ್ಲಿ ಅನ್ನುವಂತ ಒಂದು ಮುಂದಾಲೋಚನೆ, ದೂರದೃಷ್ಟಿ ಇತ್ತು. ಅದೇ ಪ್ರಕಾರ ಸೌತ್ ರಾಜ್ಯಗಳು ಏನಿದೆ, ನಮ್ಮ ಜನಸಂಖ್ಯೆ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂತು. ಆದರೆ ಉತ್ತರ ಭಾಗದ ಏನು ರಾಜ್ಯಗಳಿದಾವೆ, ನೀವು ಉತ್ತರ ಪ್ರದೇಶ ತಗೊಳ್ಳಿ, ಮಧ್ಯಪ್ರದೇಶ ತಗೊಳ್ಳಿ, ರಾಜಸ್ಥಾನ ತಗೊಳ್ಳಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ಆ ರಾಜ್ಯಗಳಲ್ಲಿ ಜನಸಂಖ್ಯೆ ಮಿತಿ ಮೀರಿ ಬೆಳೆದಿದೆ ಒಂದು. ಇನ್ನ ಕರ್ನಾಟಕದಿಂದ ಹೊರ ರಾಜ್ಯಗಳಿಗೆ ಅಥವಾ ಹೊರ ದೇಶಗಳಿಗೆ ಏನಾದ್ರೂ ಉದ್ಯೋಗಕ್ಕೆ ಹೋಗ್ತಾರೆ ಅಂದ್ರೂ ಸಹ ಬಹಳಷ್ಟು ಕೋಸ್ಟಲ್ ಏರಿಯಾಗಳು, ಉದಾಹರಣೆ ಉಡುಪಿ ಭಾಗ ಇರ್ಬೋದು ಅಥವಾ ಮಂಗಳೂರು ಭಾಗ, ಹೆಚ್ಚಿನವರು ಮುಂಬೈಗೆ ಹೋಗುವಂಥದ್ದು ಹೋಟೆಲ್ ಉದ್ಯಮ, ಅಥವಾ ದುಬೈಗೆ ಹೋಗುವಂಥದ್ದು, ಕೆಲವರು ಸೌದಿ ಹೋಗುವಂಥದ್ದು, ಕೆಲವರು ಲಂಡನ್, ಇಂಗ್ಲೆಂಡ್ ಈ ರೀತಿ ಹೋಗುವಂಥದ್ದು, ಇಸ್ರೇಲ್, ಹೀಗೆಲ್ಲ. ಇನ್ನು ಹೆಚ್ಚಿನದಾಗಿ ಕರ್ನಾಟಕದಲ್ಲಿ ಪಾನಿಪುರಿ ಮಾರುವನಿಂದ ಹಿಡಿದು ಇವತ್ತು IT-BT ಕಂಪ್ನಿಗಳಿಗೂ ಕೆಲಸ ಮಾಡೋದಕ್ಕೆ ಉತ್ತರ ಭಾರತದಿಂದ ಏನು ಹರಿದು ಬಂದ್ಬಿಟ್ಟಿದ್ದಾರೆ. ಅವರು ಬಂದವ್ರಿಗೆ ಇಲ್ಲಿನ ಪ್ರಾತಿನಿಧ್ಯ ಕೊಡ್ತಾರ ಒಂದು, ಅಥವಾ ಅವ್ರು ವೋಟಿಂಗ್ ಅಲ್ಲಿ ಬಿಟ್ಟು ಅಲ್ಲಿಗೆ ಅವ್ನ ಜನಸಂಖ್ಯೆ ತೋರಿಸಿ ಅವನ ಅಸ್ತಿತ್ವ ಇಲ್ಲಿ ತೋರಿಸ್ತಾ ಇದ್ರೆ ಇದು ಯಾವ ರೀತಿಯಾದಂತ ಲೆಕ್ಕ ಇನ್ನೊಂದು. ಆಮೇಲೆ ಸಮಸ್ಯೆ ನಮಗೆ ಬಂದು ಒದಗಿರೋದು ಎಲ್ಲಿ ಗೊತ್ತಾ ಸರ್, ಪ್ರಾಕ್ಟಿಕಲಿ ಹೇಳ್ಬಿಡ್ತೀನಿ. ಕಳೆದ ಬಾರಿ NDA ಇಂದ 27 ಜನ ಗೆದ್ದಿದ್ರು. ಒಂದು ದಿನ ರಾಜ್ಯದ ಬಗ್ಗೆ ಮಾತಾಡಲಿಲ್ಲ. ಈ ಬಾರಿ ಅವರು 19 ಜನ ಗೆದ್ದಿದ್ದಾರೆ. ನೀವು ಯಾವುದೇ ಸಂದರ್ಭದಲ್ಲಿ ಮೊನ್ನೆ ಶ್ರೇಯಸ್ ಪಾಟೀಲ್ ಆನೆ ದಾಳಿಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು, ಪ್ರಭಾ ಮಲ್ಲಿಕಾರ್ಜುನ ಜಲ್ ಜೀವನ್ ಮಿಷನ್ ಬಗ್ಗೆ ಮಾತಾಡ್ತಾ ಇದ್ರು, ಇನ್ನ ಯಾರು ಖಂಡ್ರೆ ಅವರ ಸುಪುತ್ರ ಅವರು ಅಲ್ಲಿನ ಬೀದರ್ಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ರಾಜ್ಯದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಈವನ್ ಟುಡೇ ಆಲ್ಸೋ ನಾವು ಮಾತಾಡೋದು ನೋಡಿದೀವಿ, ಇಲ್ಲ ಅಂತಲ್ಲ ಸರ್. ಮಾನ್ಯ ಕುಮಾರಣ್ಣ ಅವರು ಮಾತಾಡೋದು ನೋಡಿದೀವಿ, ಯಾರು ಶೋಭಾ ಕರ್ಲಾಜಿ ಅವರು ಮಾತಾಡೋದು ನೋಡಿದೀವಿ, ಇನ್ನ ಯಾರು ಸೋಮಣ್ಣ ಅವರು ಮಾತಾಡೋದು ನೋಡಿದೀವಿ. ಏನ್ ಮಾತಾಡ್ತಾರೆ, ಕೇಂದ್ರದಿಂದ ನ್ಯಾಯ ಪೈಸೆ ತರಲ್ಲ, ಸಂಸತ್ತಲ್ಲಿ ಮಾತಾಡೋದು ನೋಡಿಲ್ಲ, ಕರ್ನಾಟಕಕ್ಕೆ ಬಂದು ಆಳುವ ಸರ್ಕಾರವನ್ನ ಏನು ಬೈಯುವಂತ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಮರು ವಿಂಗಡಣೆ ಆಯ್ತು ಅಂತ, ಯಾಕೆಂದ್ರೆ ಅದೇ ಚರ್ಚೆ ಆಗ್ತಾ ಇರೋದಲ್ವಾ, ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಈಗ ನಾವು ಪಾಪ್ಯುಲೇಷನ್ ವೈಸ್ ನೋಡೋದಕ್ಕೆ ಹೋದ್ರೆ ಇವತ್ತು ನಾರ್ತನ್ ಸ್ಟೇಟ್ಗಳು 43%, ಆ ಕಾಲದಲ್ಲೂ ಇತ್ತು 71ರಲ್ಲಿ. ಅವತ್ತು ನಮ್ದು ಸದರ್ನ್ ಸ್ಟೇಟ್ 24% ಪಾಪ್ಯುಲೇಷನ್ ಇತ್ತು. ಇವತ್ತು ನಾರ್ತನ್ ಸ್ಟೇಟ್ಗಳಲ್ಲಿ 50% ಪಾಪ್ಯುಲೇಷನ್ ಏರಿಕೆ ಆಗಿದೆ. ಇವತ್ತು ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಕೇವಲ 20% ಅಂದ್ರೆ ಇಳಿಕೆ ಆಗಿದೆ. ನೀವು ಕ್ಷೇತ್ರಗಳ ವಿಂಗಡಣೆ ಮಾಡ್ತೀರಿ ಅಂತಂದ್ರೆ ಏನಿಲ್ಲ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಇವಾಗ ಎಷ್ಟಿದೆ ಸರ್, 28 ಕ್ಷೇತ್ರ ಇರ್ತಕ್ಕಂಥದ್ದು ಅಲ್ವಾ. 28 ಕ್ಷೇತ್ರ ಇದ್ದಿದ್ದು 36 ಆಗ್ಬೋದು ಹಬ್ಬಬ್ಬ. ಇನ್ನು ತೆಲಂಗಾಣ 17 ಇರ್ತಕ್ಕಂಥದ್ದು ಈಗ ಪ್ರೆಸೆಂಟ್, ಅವರೊಂದು 20ಕ್ಕೆ ಹೋಗ್ಬೋದು. ಇನ್ನು ಆಂಧ್ರದಲ್ಲಿ 25 ಇದೆ, ಅವ್ರು 28ಕ್ಕೆ ಹೋಗ್ಬೋದು. ತಮಿಳುನಾಡು 39 ಇದೆ, 41ಕ್ಕೆ ಹೋಗ್ಬೋದು. ಆದರೆ ಉತ್ತರ ಪ್ರದೇಶ ಉದಾಹರಣೆ ಅಲ್ಲಿ ಇರ್ತಕ್ಕಂಥದ್ದು 80 ಕ್ಷೇತ್ರ ಇದೆ, ಏಕ್ದಮ್ ಅವರು 128 ಕ್ಷೇತ್ರಕ್ಕೆ ಹೋಗ್ತಾರೆ. ಬಿಹಾರ 40 ಕ್ಷೇತ್ರ ಇರೋದು 70 ಕ್ಷೇತ್ರಕ್ಕೆ. ಆಮೇಲೆ ಈ ಪರಿಕಲ್ಪನೆ ಇವರಿಗೆ ಬರೋದಕ್ಕೆ ಏನ್ ಗೊತ್ತಾ ಸರ್ ಕಾರಣ, 303 ಇದ್ರು ಕಳೆದ ಬಾರಿ. ಈ ಬಾರಿ ಅವ್ರು ಎಲ್ಲಿಗೆ ಬಂದು ತಲುಪಿದ್ದಾರೆ, 260ಕ್ಕೆ. ಅಂದ್ರೆ ಸ್ಪಷ್ಟ ಬಹುಮತ ಒಂದು ಸಿಂಗಲ್ ಪಾರ್ಟಿಗಿಲ್ಲ. ಇವತ್ತು ನಾವು ದೇಶಾದ್ಯಂತ ಸೋಲುವಂತ ಆ ಸೂಚನೆ ಕಂಡಾಗ ಉತ್ತರದಲ್ಲಿ ತಮ್ಮ ಸ್ಥಾನಗಳನ್ನ ಹೆಚ್ಚಿಸಿಕೊಳ್ಳುವಂತ ಹುನ್ನಾರ ಮಾಡಿ ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಮೋಸ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸಾಕಷ್ಟು ಅಂಶಗಳನ್ನ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಇಟ್ಟರು. ಆಪ್ನ ವಕ್ತಾರನ್ನು ಕೂಡ ಮಾತನಾಡಿಸ್ತಾ ಹೋಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅವರ ನಾಯಕರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾದರು. ಪಂಜಾಬ್ನ ಮುಖ್ಯಮಂತ್ರಿ ಆಗಿರುವಂತಹ ಭಗವಂತ್ ಮಾನ್ ಅವರು ಕೂಡ ಭಾಗಿಯಾಗಿ ಅವರ ವಿಚಾರವನ್ನು ಕೂಡ ಮಂಡಿಸಿದ್ರು. ದಿನೇಶ್ ಸರ್ ಗಮನಿಸುತ್ತಾ ಇದ್ರಿ, ಈ ಕರ್ನಾಟಕದ ವಿಚಾರ ಬಿಟ್ಟು ಬೇರೆ ಕರ್ನಾಟಕದ ವಿಚಾರವೂ ಸೇರಿದಂತೆ ದೇಶದಲ್ಲಿ ನಾನು ಹೇಳ್ತಾ ಇದ್ದೆ 210 ಕ್ಷೇತ್ರಗಳು ಎಷ್ಟರ ಆಗುತ್ತೆ ಅನ್ನುವುದಾಗಿ. ಈ ಜನಸಂಖ್ಯೆಯ ಆಧಾರದ ಮೇಲೆ ವಿಂಗಡಣೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ಈಗ ಏನು ಕ್ಷೇತ್ರ ಮರು ವಿಂಗಡಣೆ ಅಥವಾ ಡಿಲಿಮಿಟೇಷನ್ ಅಂತ ಏನು ಮಾಡಕ್ಕೆ ಹೊರಟಿದ್ದಾರೆ, ಇದು ಅವೈಜ್ಞಾನಿಕ ಅಂತಲೇ ಹೇಳ್ಕೊಂಡು ಹೋಗ್ಬೋದು. ಯಾಕಂದರೆ ಈಗ ಹಿಂದೆ ಯಾವ ಬೇಸಿಸಲ್ಲಿ ಮಾಡಿದ್ರು ಅಂದರೆ
ನಾವು ಜನಸಂಖ್ಯೆನ ಇಳಿಸ್ಬೇಕು ಅನ್ನೋ ಕಾನ್ಸಂಟ್ರೇಷನ್ ಅಲ್ಲಿ ಮಾಡಿದ್ರು. 1952ರಲ್ಲಿ ಈ ಗಾಡ್ಗಿಲ್ ಮುಖರ್ಜಿ ಫಾರ್ಮುಲಾ ಅಂತ ಮಾಡಿದ್ರು. ಇದು ಪಂಚವಾರ್ಷಿಕ ಯೋಜನೆಯಲ್ಲೂ ಕೂಡ ಸೇರಿಸಿದ್ರು. ಏನಂದ್ರೆ ಬರ್ತ್ ಕಂಟ್ರೋಲ್. ಈ ಬರ್ತ್ ಕಂಟ್ರೋಲ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ಎಕನಾಮಿಕಲ್ ರಿಫಾರ್ಮ್ಸ್ ಆಗುತ್ತೆ, ಸೋಷಿಯಲ್ ಸ್ಟೆಬಿಲಿಟಿ ಇಂಪ್ರೂವ್ ಆಗುತ್ತೆ, ಪ್ರತಿಯೊಬ್ಬನಿಗೂ ಎಜುಕೇಶನ್ ಸಿಗುತ್ತೆ, ಪ್ರತಿಯೊಬ್ಬನಿಗೂ ಆರೋಗ್ಯ ಸಿಗುತ್ತೆ. ಅದಕ್ಕೋಸ್ಕರ ಬರ್ತ್ ಕಂಟ್ರೋಲ್ ಮಾಡಬೇಕು ಅಂತ ಈ ಗಾಡ್ಗಿಲ್ ಮುಖರ್ಜಿ ಫಾರ್ಮುಲಾನ 1952ರಿಂದ 1979 ತನಕ ಇದನ್ನ 5 years ಪ್ಲಾನ್ ಅಲ್ಲಿ ಸೇರಿಸಿದ್ರು. ಇದು ಸೇರಿಸಿದ ಯಾತಕ್ಕೆ ಅಂದ್ರೆ ಬರ್ತ್ ಕಂಟ್ರೋಲ್ ಮಾಡಲಿ ಇಂಡಿವಿಜುವಲ್ ಸ್ಟೇಟ್ಗಳು, ಅವಾಗ ಅಲ್ಲಿನ ಸೋಷಿಯಲ್ ಸ್ಟೆಬಿಲಿಟಿ ಇಂಪ್ರೂವ್ ಆಗುತ್ತೆ ಅಂತ. ಇವತ್ತು ನಮ್ಮ ಈಗ ಇಲ್ಲಿ ನೀವು ನೋಡೋದಾದ್ರೆ ದಕ್ಷಿಣ ಮತ್ತೆ ಪಶ್ಚಿಮ ರಾಜ್ಯಗಳು ಇವುಗಳು ತುಂಬಾ ಚೆನ್ನಾಗಿ ಫಾಲೋ ಅಪ್ ಮಾಡಿದೆ, ಇನ್ಕ್ಲೂಡಿಂಗ್ ಪಂಜಾಬ್ ಆಗಿರ್ಬೋದು. ಸೊ ನಾವೆಲ್ಲ ಇದನ್ನ ಬರ್ತ್ ಕಂಟ್ರೋಲ್ ಮಾಡ್ಕೊಂಡು ಬಂದಿರೋದ್ರಿಂದ ಏನಾಗಿದೆ, ಇಲ್ಲಿ ಸೋಷಿಯಲ್ ಸ್ಟೆಬಿಲಿಟಿ ಕೊಟ್ಟಿದ್ದೀವಿ. ಅಂದ್ರೆ ಎಜುಕೇಶನ್ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಆರೋಗ್ಯ ಇಂಪ್ಲಿಮೆಂಟ್ ಮಾಡಿದ್ದೀವಿ ಆಸ್ ಕಂಪೇರ್ಡ್ ಟು ಹಿಂದಿ ಸ್ಟೇಟ್ಸ್ಗಳು. ಏನು ಉತ್ತರ ಪ್ರದೇಶ ಆಗ್ಬೋದು, ಬಿಹಾರ ಆಗ್ಬೋದು, ಮಧ್ಯಪ್ರದೇಶ ಆಗ್ಬೋದು, ಈ ಏನು ಹಿಂದಿ ಬೆಲ್ಟ್ ಅಂತ ಕರೀತಾರೆ, ಇಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳನ್ನೇ ಕೊಡಕ್ಕಾಗಿಲ್ಲ. ಯಾಕಂದ್ರೆ ಅಲ್ಲಿ ಬರ್ತ್ ಕಂಟ್ರೋಲೇ ಮಾಡಿಲ್ಲ. ಇವತ್ತು ಬರ್ತ್ ಕಂಟ್ರೋಲ್ ಮಾಡದೆ ಇವತ್ತೇನಾಗಿದೆ, ಇವತ್ತು ಫೈನಾನ್ಸ್ ಕೂಡ ಏನ್ ಮಾಡಿದ್ರು, ಕೇವಲ ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್ ಬೇಸಿಸ್ ಅಂದ್ಬಿಟ್ಟು ಈಗ 15th ಫೈನಾನ್ಷಿಯಲ್ ಕಮಿಷನ್ ಅಲ್ಲಿ ತಂದ್ಬಿಟ್ಟು ಇದು ಮಾಡಿರೋದ್ರಿಂದ ಇವತ್ತು ನೀವು ಸಾಕಷ್ಟು ಹೇಳಿಕೆಗಳನ್ನ ಕೇಳ್ತಾ ಇರ್ಬೋದು. ಈ ಕಡೆ ಆಂಧ್ರ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳು ಮಕ್ಕಳು ಜಾಸ್ತಿ ಮಾಡ್ಕೊಳ್ಳಿ ಅನ್ನೋದು, ಈ ಕಡೆ ತಮಿಳುನಾಡಲ್ಲಿ ಮಕ್ಕಳು ಜಾಸ್ತಿ ಮಾಡ್ಕೊಳ್ಳಿ ಅನ್ನೋದು, ಆ ಕಡೆ ಮಹಾರಾಷ್ಟ್ರದಲ್ಲಿ RSS ನ ಮೋಹನ್ ಭಾಗವತ್ ಅವರು ಮಕ್ಕಳು ಜಾಸ್ತಿ ಮಾಡ್ಕೊಳ್ಳಿ ಅನ್ನೋದು. ಇದೆಲ್ಲ ಏನಕ್ಕೆ ಕಾರಣ ಆಗ್ತಾ ಇದೆ ಅಂದ್ರೆ ನಾವು ಇರೋ ಪಾಪ್ಯುಲೇಷನ್ಗೆ ಇವತ್ತು ಎಜುಕೇಶನ್ ಕೊಡಕ್ ಆಗ್ತಾ ಇಲ್ಲ, ಇರೋ ಪಾಪ್ಯುಲೇಷನ್ಗೆ ಹೆಲ್ತ್ ಕೊಡಕ್ ಆಗ್ತಾ ಇಲ್ಲ. ನಾವು 2ನೇ ಸ್ಥಾನದಲ್ಲಿ ಇದ್ದವ್ರು ಈಗ 1ನೇ ಸ್ಥಾನದಲ್ಲಿ ರೀಚ್ ಆಗಿದ್ದೀವಿ ಪಾಪ್ಯುಲೇಷನ್. ಮತ್ತೆ ಪರ್ ಕ್ಯಾಪಿಟಾ ಅಂದ್ರೆ ಏನು ಡೆನ್ಸಿಟಿ ನೋಡಿದ್ರೆ ಇಡೀ ವರ್ಲ್ಡ್ ಪಾಪ್ಯುಲೇಷನ್ ನಾವು 17% ಪಾಪ್ಯುಲೇಷನ್ ಕೇವಲ ಏನು 2.4% ಆಫ್ ದ ಲ್ಯಾಂಡ್ ಮಾಸ್ ಅಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಅಂದ್ರೆ ಇನ್ನು ಉಸಿರು ಕಟ್ಟೋ ಪರಿಸ್ಥಿತಿಲಿ ಜೀವನ ಮಾಡ್ತಾ ಇದ್ದೀವಿ. ಅಂದ್ರೆ ಇವರು ಬರ್ತ್ ಮೇಲೆ ನಾವು ಇದು ಮಾಡ್ತೀವಿ, ಪಾಪ್ಯುಲೇಷನ್ ಮೇಲೆ ಡಿವೈಡ್ ಮಾಡ್ತೀವಿ ಅಂತ ಹೇಳಿದಾಗ MP ಕಾನ್ಸ್ಟಿಟ್ಯೂನ್ಸಿಗಳನ್ನ ಅದೇನಾಗ್ತಾ ಹೋಗುತ್ತೆ ಅಂದ್ರೆ ಜಾಸ್ತಿ ಮಕ್ಕಳು ಮಾಡ್ಕೊಳ್ಳಿ ಅನ್ನೋದು ಒಂದು ಮೆಸೇಜ್ ಹೋಗುತ್ತೆ ಸೊಸೈಟಿಗೆ. ಈ ಮೆಸೇಜ್ ಇಂದ ಏನಾಗುತ್ತೆ, ಇನ್ನು ದೇಶ ಹಾಳಾಗುತ್ತೆ ಹೊರತು ಉದ್ಧಾರ ಅಂತೂ ಆಗಲ್ಲ. ಈಗ ನಾವು ಇಷ್ಟೆಲ್ಲ ಹಿಂದೆ ಇವತ್ತು ನಾವು ದಕ್ಷಿಣ ರಾಜ್ಯಗಳಾಗ್ಬೋದು, ಪಶ್ಚಿಮ ರಾಜ್ಯಗಳಾಗ್ಬೋದು ಬರ್ತ್ ಕಂಟ್ರೋಲ್ ಮಾಡಿದ್ರಿಂದ ನಾವು ಇವತ್ತು ಮೂಲಭೂತ ಸೌಕರ್ಯಗಳನ್ನ ಅಟ್ಲೀಸ್ಟ್ ಜನರಿಗೆ ರೀಚ್ ಮಾಡೋದು ಅಂತ ಒಂದು ಪರಿಸ್ಥಿತಿಗೆ ಹೋಗಿದ್ದೀವಿ. ಇವತ್ತು ನಾವುಗಳು ಮೈಗ್ರೇಟ್ ಆದ್ರೆ ಯಾವ ಕಡೆ ಮೈಗ್ರೇಟ್ ಆಗ್ತಿದೀವಿ, ವಿ ಆರ್ ಗೋಯಿಂಗ್ ಟು ಡೆವಲಪ್ಡ್ ಕಂಟ್ರೀಸ್, ನಾಟ್ ಫಾರ್ ಅದರ್ ಸ್ಟೇಟ್ಸ್. ಇವತ್ತು ಏನು ಈ ಹಿಂದಿ ರಾಜ್ಯಗಳಿದಾವೆ ಅವ್ರಗಳಿಗೆ ಡೆವಲಪ್ಡ್ ಕಂಟ್ರಿ ಅಂದ್ರೆ ಇವತ್ತು ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಈ ಕಡೆಗೆ ಮೂವ್ ಮಾಡ್ತಾ ಇದ್ದಾರೆ. ಯಾಕೆ ಮೂವ್ ಮಾಡ್ತಾ ಇದ್ದಾರೆ ಅಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ. ಇವತ್ತು ಕೂಡ ಇವತ್ತಿನ ನಿರ್ಣಯ ಏನಾಗಿದೆ ಅಂದ್ರೆ ಇದನ್ನ ಇನ್ನೊಂದು 30 ವರ್ಷಕ್ಕೆ ಮುಂದಕ್ಕೆ ಹಾಕಿ ಅಂತ. ನಾವು ಡಿಲಿಮಿಟೇಷನ್ ನ ವಿರೋಧ ಮಾಡ್ತಾ ಇಲ್ಲ. ಈಗ ಏನ್ ಡಿಲಿಮಿಟೇಷನ್ ಮಾಡಕ್ ಹೊರಟಿದ್ದೀರಾ ಅದನ್ನ 30 ವರ್ಷ ಮುಂದಕ್ಕೆ ಹಾಕಿ. ಯಾಕಂದ್ರೆ 1952ರಿಂದ 1979 ತನಕ 28 ವರ್ಷ ಟೈಮ್ ಕೊಟ್ರು. ಅಲ್ಲೇನು ಕಂಟ್ರೋಲ್ ಮಾಡಿಲ್ಲ ಇವರು ಬರ್ತ್ ಕಂಟ್ರೋಲ್. ಈಗ ಮತ್ತೆ ಏರಿ ಅವ್ರಿಗೆ ಕಂಡೀಷನ್ಸ್ ಹಾಕಿ ಇನ್ನ 30 ವರ್ಷ ಆದ್ಮೇಲೆ ನಾವು ಡಿಲಿಮಿಟೇಷನ್ ಮಾಡ್ತೀವಿ. ಅದು ಯಾವಾಗ ಅದಕ್ಕೆ ಮತ್ತೆ ಕಂಡೀಷನ್ ಹಾಕಿ, ನೀವು ಜನಸಂಖ್ಯಾ ನಿಯಂತ್ರಣ ಮಾಡಬೇಕು, ಅದನ್ನ ಕಂಡೀಷನ್ ಹಾಕ್ಬೇಕು. ಮತ್ತೆ ನೀವು ಜನಸಂಖ್ಯಾ ನಿಯಂತ್ರಣ ಮಾಡಿಲ್ಲ ಅಂದ್ರೆ, ಬರ್ತ್ ರೇಟ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ನಾವು ನಿಮ್ಗೆ ಯಾವುದೇ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡಲ್ಲ, ಅದನ್ನು ಹೇಳ್ಬೇಕು. ಯಾಕಂದ್ರೆ ಇವತ್ತು ದುಡ್ಡನ್ನ ತಗೋತಾ ಇದ್ದಾರೆ, ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಇವತ್ತು ಬಿಹಾರದಲ್ಲಿ ನೋಡಿದ್ರೆ ಒಂದೇ ತಿಂಗಳಲ್ಲಿ ಒಂದು 13-14 ಬ್ರಿಡ್ಜ್ ಬಿದ್ದೋಗ್ತವೆ. ನಾವು ಸೌತ್ ಸ್ಟೇಟ್ಗಳು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟಿ GST ಕೊಟ್ರೆ ಹೋಗ್ಲಿ ಅದನ್ನ ಸರಿಯಾದ ಉಪಯೋಗನೂ ಮಾಡ್ಕೋತಾ ಇಲ್ಲ. 1500 ಕೋಟಿ 1000 ಕೋಟಿ ಬ್ರಿಡ್ಜ್ಗಳು ಕಟ್ಟುವ ಹಂತದಲ್ಲೇ ಬಿದ್ದೋಗ್ತವೆ. ಅಂದ್ರೆ ನಮ್ಮ ದುಡ್ಡನ್ನ ತೆರಿಗೆ ಹಣನ ಇವರು ಪೋಲ್ ಮಾಡೋದಕ್ಕೆ ಅಥವಾ ಭ್ರಷ್ಟಾಚಾರಕ್ಕೆ ಬಳಸ್ಕೊಳ್ಳೋದಕ್ಕೆ ನಾವ್ಯಾಕೆ ಜೀವ ತತ್ತು ಸವಿಬೇಕು? ಇವಾಗ ಒಂದು ವರದಿ ಹೇಳುತ್ತೆ, ಅದು IAS ಸ್ಟಡೀಸ್ ಅಲ್ಲೇ ಹೇಳುತ್ತೆ, ದಕ್ಷಿಣ ಭಾರತ ಉತ್ತರ ಭಾರತ ಏನಾದ್ರು ಸಪರೇಟ್ ಆದ್ರೆ ದಕ್ಷಿಣ ಭಾರತ ಸ್ವಿಟ್ಜರ್ಲ್ಯಾಂಡ್ ಎಕಾನಮಿಗಿಂತ ಮುಂದೆ ಹೋಗುತ್ತೆ ಅಂತ. ಅದು ನಾವಲ್ಲ, IAS ಅಲ್ಲೇ ಕ್ವಶನ್ ಇದೆ. ಇಫ್ ಇಟ್ ಇಸ್ India is dividing into South India and North India, the economy of South India is bigger than the Switzerland ಅಂತ. ಅಂದ್ರೆ ಆ ಲೆವೆಲ್ಗೆ ನಾವು ಕಷ್ಟಪಟ್ಟು, ಅಂದ್ರೆ ಇಲ್ಲಿ ಸೋರ್ಸ್ಗಳು ಇದೆ, ಸಮುದ್ರ ಇದೆ, ಎಲ್ಲ ಇದೆ. ಬಟ್ ನಾವು ಏಕೀಕರಣ ಅಂದ್ರೆ ಈಗ ನಾವು ನಮ್ಮ ದೇಶ ನಡೀತಾ ಇರೋದು ಒಂದು ಪ್ರಜಾಪ್ರಭುತ್ವ ಸರ್ಕಾರ ಮತ್ತೆ ಒಕ್ಕೂಟ ವ್ಯವಸ್ಥೆ. ಇದು ಯಾರೋ ಒಂದು, ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದ್ರೆ ಹಿಂದಿ
ಭಾಷಿಕ ರಾಜ್ಯಗಳಲ್ಲಿ ಇವತ್ತು ಬಿಜೆಪಿ ಆಡಳಿತದಲ್ಲಿದೆ. Okay. ಮತ್ತೆ ಈ ಏನು Well, sir. ದಕ್ಷಿಣ ಮತ್ತೆ ಪಶ್ಚಿಮ ಭಾಗದಲ್ಲಿ ಬಿಜೆಪಿಯೇತರ ಪಕ್ಷಗಳು ಆಳ್ವಿಕೆ ಮಾಡ್ತಾ ಇದ್ದಾವೆ. Okay. ಈ ಆಳ್ವಿಕೆಗಳನ್ನ ಕುಗ್ಗಿಸೋದು ಇದು ಒಂದು ದೊಡ್ಡ ಕುತಂತ್ರ ಆಗಿದೆ. ಇದಕ್ಕೆ ನಾವು ಒಪ್ಪೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇವ್ರು ಏನೇ ಈ ತರ ಸ್ಟ್ರಾಟಜಿಗಳನ್ನ ತಂದು Yes, yes. ದೇಶವನ್ನ ಒಂದು ಕಬ್ಜಾ ಮಾಡೋದಕ್ಕೆ ಕೇವಲ ಹಿಂದಿ ಭಾಷಿಕ ರಾಜ್ಯಗಳಿಂದ ಅವ್ರಿಗೇನೋ ಒಂದು ಬೆನಿಫಿಟ್ ಕೊಟ್ಬಿಟ್ಟು ಇವರು ದೇಶ ಆಳೋದಕ್ಕೆ ನಾವು ಒಪ್ಪೋದಿಲ್ಲ ಅನ್ನೋದನ್ನ ನಾವು ಇವತ್ತಿನ ಇದರಲ್ಲಿ ಹೇಳ್ತಾ ಇದ್ದೀವಿ. ವೆಲ್ ಗಮನಿಸ್ತಾ ಇರಬಹುದು. ಈಗ ಎರಡು ಪಕ್ಷದವರು ಈ ಕೇಂದ್ರ ಸರ್ಕಾರದ ನಿರ್ಧಾರ, ಕ್ಷೇತ್ರ ಮರು ವಿಂಗಡಣೆಯ ನಿರ್ಧಾರಕ್ಕೆ ಎರಡು ಪಕ್ಷದವರು, ಕಾಂಗ್ರೆಸ್ನವರು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಆಪ್ನವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸಮರ್ಥನೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿಯವರು ಯಾವ ರೀತಿಯಾಗಿ ಮಾತನಾಡ್ತಾರೆ ನೋಡ್ತಾ ಹೋಗ್ಬೇಕಾಗುತ್ತೆ. ಸತ್ಯನಾರಾಯಣ ಹೇಮಾದ್ರಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಬಿಜೆಪಿ ವಕ್ತಾರರು, ಸರ್, ನಿಮ್ಮ ಸರ್ಕಾರದ ನಿರ್ಧಾರ 2026ರ ವೇಳೆಯಲ್ಲಿ ಕ್ಷೇತ್ರ ಮರು ವಿಂಗಡಣೆ ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ಗಳಾಗಿವೆ. ಏನಾದರೂ ರಾಜಕೀಯ ಗಿಮಿಕ್ ಹಾಕೊಂಡು ಮಾಡಿದಿರಾ ಹೇಗೆ ಸರ್? ಸಂಪತ್ರವರೇ, ಸಂವಿಧಾನಿಕ ವಿಚಾರಗಳು ಇದರಲ್ಲಿ ಗಿಮಿಕ್ ಅನ್ನುವಂತ ಪ್ರಶ್ನೆ ಬರಂಗಿಲ್ಲ ಅಂತ ನಾನು ಪ್ರಥಮತಃ ಸ್ಪಷ್ಟ ಮಾಡ್ತಾ ಇದ್ದೀನಿ. ಓಕೆ, ಇದಾಗಲೇ ಈ ವಿಚಾರದಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು, ಈ ದೇಶದ ಗೃಹ ಮಂತ್ರಿಗಳು ಬಹಳ ಸ್ಪಷ್ಟವಾಗಿ, ಬಹಳ ಕ್ಯಾಟಗಾರಿಕಲಿ, ಡೆಲಿಬರೇಟ್ಲಿ ದೇ ಹ್ಯಾವ್ ಕ್ಲಿಯರ್ಡ್ ಇಟ್. ಏನು, ದಕ್ಷಿಣದ ರಾಜ್ಯಗಳು ಯಾವುದೇ ಒಂದೇ ಒಂದು ಸ್ಥಾನಗಳಿಂದ ಕೂಡ ವಂಚಿತವಾಗುವುದಿಲ್ಲ ಅನ್ನುವಂತ ಸ್ಪಷ್ಟತೆಯನ್ನ ಇದಾಗಲೇ ಅಮಿತ್ ಶಾ ಅವರು ಕೊಟ್ಟಿದಾರ ಈ ವಿಚಾರದಲ್ಲಿ. ಮತ್ತೆ ಇನ್ನೊಂದು ಇದು ಜೊತೆಗೆ ಒಂದೇ ಹೇಳ್ತೀನಿ, ನಿನ್ನೆ ಒಂದು ತ್ರಿಭಾಷಾ ಸೂತ್ರದಲ್ಲಿ ಕೂಡ ನಿನ್ನೆ ಅಮಿತ್ ಶಾ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ತ್ರಿಭಾಷಾ ಸೂತ್ರ ನಾನು ಬರಲಿರೋ ದಿನಗಳಲ್ಲಿ ನಮ್ಮ ಕೇಂದ್ರದಿಂದ ಇದಕ್ಕೊಂದು ಆಪ್ ನ ಕೊಡ್ತಾ ಇದೀವಿ. ಡಿಸೆಂಬರ್ ತಿಂಗಳಿನಿಂದ ಪ್ರತಿಯೊಂದು ರಾಜ್ಯದೊಂದಿಗೆ ಕೇಂದ್ರದ ಸಂವಹನೆ, ಕಮ್ಯುನಿಕೇಶನ್ ವಿಲ್ ಬಿ ಇನ್ ದೇರ್ ರೀಜನಲ್ ಲ್ಯಾಂಗ್ವೇಜ್. ಪ್ರತಿಯೊಂದು ಭಾಷೆಗೂ ಸಾಂಸ್ಕೃತಿಕ ಮೌಲ್ಯ ಇದೆ, ಅದಕ್ಕೆ ಆದಂತ ಒಂದು ಗೌರವ ಬೆಲೆ ಇದೆ ಅಂತ ತಳಹದಿ ಇದೆ ಅಂತ ಹೇಳಿಬಿಟ್ಟು ಡಿಸೆಂಬರ್ ತಿಂಗಳಿನಿಂದ ಅದರ ವಿಚಾರವಾಗಿ ಕೇಂದ್ರ ನಾನು ಸ್ಪಷ್ಟ ಎಲ್ಲಾ ರಾಜ್ಯಗಳೊಂದಿಗೆ ಆ ಪ್ರಾದೇಶಿಕ ಭಾಷೆಗೆ ಸಂವಹನ ಮಾಡೋದು ಅಂತ ಹೇಳಿದಾರೆ. ಅದೊಂದು ನಾನು ತ್ರಿಭಾಷಾ ಸೂತ್ರ ವಿಚಾರ ಕೇಳ್ತಾ ಇದ್ದೇನೆ. ಇನ್ನು ಡಿಲಿಮಿಟೇಷನ್ ವಿಚಾರಕ್ಕೆ ಬರ್ತಬೇಕಾದ್ರೆ ನೋಡಿ, ಇಲ್ಲಿ ಯಾರು ಸ್ಪಷ್ಟವಾಗಿ ನೀವು ಯಾವುದೇ ಅಧಿಕೃತ ಸರ್ಕಾರದ ಸಂಸ್ಥೆಗಳು ಯಾರು ಇದಕ್ಕ ನಿಮ್ಮ ರಾಜ್ಯ ಇಷ್ಟು ಕಳ್ಕೋತತಿ, ಈ ರಾಜ್ಯ ಇಷ್ಟು ಪಡ್ಕೋತತಿ ಅನ್ನುವಂಥದ್ದು ಸ್ಪಷ್ಟತೆ ಎಲ್ಲೂ ಇಲ್ಲ. ಏನು ಈ IAS ಅಕಾಡೆಮಿಗಳು ಮತ್ತು ಈ ಇನ್ಸ್ಟಿಟ್ಯೂಟ್ಗಳು ಏನು ತಮ್ಮ ವಿದ್ಯಾರ್ಥಿಗಳಿಗಾಗಿ ವಾಟ್ ಈಸ್ ಡಿಲಿಮಿಟೇಷನ್, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಮೇ ಶಬ್ದ ಪ್ಲೀಸ್ ಅಂಡರ್ಲೈನ್, ಮೇ ಲೂಸ್ ಆರ್ ಮೇ ಗೇನ್, ಮೇ ಅನ್ನೋ ಶಬ್ದ ಅಂಡರ್ಲೈನ್ ಮಾಡ್ಕೊಡ್ರಿ. ಅದನ್ನ ಹೇಳ್ಕೋತ ಬರ್ತೈತಿ ಹೊರತು ಇದು ಇಷ್ಟೇ ಅಂತಿಲ್ಲ. ಈ ದೇಶದ ಗೃಹ ಮಂತ್ರಿಗಳು ಹೇಳಿದ ಮೇಲೆ ನಾವು ಅವ್ರ ಮೇಲೆ ವಿಶ್ವಾಸ ಪಡ್ಬೇಕಾದಂತದ್ದು ಒಂದು ಆದ್ಯ ಕರ್ತವ್ಯ, ಒಂದು ಭಾಗ. ಇಲ್ಲಿ ಇವ್ರು ಯಾಕೆ ಇದನ್ನ ಮಾಡ್ತಾ ಇದಾರ, ಇದನ್ನ ಯಾಕೆ ಪ್ರಚೋದನೆ ಮಾಡ್ತಾ ಇದಾರ ಅನ್ನುವಂತ ಪ್ರಶ್ನೆ ಬರ್ತದಲ್ಲ, ಸುಮ್ನೆ ಅವ್ರು ಕೇಳ್ತಾರೆ ಅಂತ ತಾವು ಕೇಳ್ಬೋದು. ಸಂಪತ್ರವ್ರೆ, ನಾನು ಈ ದೇಶದ ಈ ರಾಜ್ಯದ ಜನತೆಗೆ ತಮ್ಮ ವಾಹಿನಿ ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ, ಏನು ಮುಂದಿನ ವರ್ಷ ತಮಿಳುನಾಡಿನಾಗ ಅಲ್ಲಿ ಚುನಾವಣೆಗಳು ಬರ್ತಾ ಇದಾವೆ. ಜನರ ಒಂದು ಗಮನವನ್ನು ಎಲ್ಲೋ ಒಂದ್ ಕಡೆ ಪ್ರಾದೇಶಿಕತೆ ಕಡೆ ಅವ್ರು ಸೆಳೆದುಕೊಂಡು ಇನ್ನೇನೋ ಮಾಡ್ಬೇಕು ಅನ್ನುವಂತ ವಿಚಾರದಾಗ ಇವತ್ತು ಇವರು ಈ ಆಟವನ್ನು ಹೂಡಿದಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ತಮಿಳುನಾಡು ಈಗ ಕಳೆದ 2 ವರ್ಷದಿಂದ ನೋಡ್ತಾ ಇದೀವಿ, ಸನಾತನ ವಿಚಾರ ಇರ್ಬೋದು, ವಕಫ್ ವಿಚಾರ ಇರ್ಬೋದು, ಅವ್ರ ಸ್ಟ್ಯಾಂಡ್ ಏನು, ಅವ್ರದ್ದು ಅಲ್ಲಿ ಏನೇನ್ ನಡೀತಾ ಇದಾವೋ ನಾವು ಇಡೀ ದೇಶಾದ್ಯಂತ ನಾವು ಕಾಣ್ತಾ ಇದೀವಿ. ಆಮೇಲೆ ಅಂತಂದ್ರೆ ಬರ್ಲಿರೋ ದಿನಗಳಲ್ಲಿ ಬಿಜೆಪಿ ತಮಿಳ್ನಾಡಿನಾಗ ಬಹಳ ಉತ್ತಮವಾಗಿ ಇಂಪ್ರೂವ್ ಮಾಡ್ಕೊಳ್ತಾ ಇದೆ ತನ್ನ ಸ್ಥಿತಿಯನ್ನ. ಇವ್ರು ಏನ್ ಹೇಳ್ತಾರ, ಬಿಜೆಪಿಗೆ ನೆಲೆ ಇಲ್ಲ ದಕ್ಷಿಣ. ಹೌದು, ಕರ್ನಾಟಕ ಹೆಬ್ಬಾಗಿಲಾಗಿತ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2024ರ ಚುನಾವಣೆಯಲ್ಲಿ, ತಮಿಳುನಾಡು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗಳಿಸಿದ ಒಟ್ಟು ಮತಗಳು ವೋಟ್ ಶೇರಿಂಗ್ 15% ಆಗಿದೆ. ಅದಕ್ಕ ಇವ್ರು ಬುಡ ಅಲ್ಲಾಡ್ತಾ ಇದೆ. ಅದಕ್ಕ ಈ ರೀತಿ ಸುಳ್ಳು ಆಪಾದನೆಗಳನ್ನ ಮಾಡ್ಕೊಂಡ್ಬಿಟ್ಟು ಜನರ ಗಮನ ಎಲ್ಲೋ ಸೆಳೆದು ಪ್ರಾದೇಶಿಕ ಭಾವನೆಯನ್ನು ಒತ್ತು ಮೂಡಿಸಿ ಇದನ್ನ ಮಾಡ್ಬೇಕು ಅನ್ನುವಂತ ಹೊಂಚ್ ಹಾಕೊಂಡು ಇದ್ರ ಕುಳಿತಿದಾರ. ಇದಾಗಲೇ ನಾವು ಮೊನ್ನೆ MLC ಎಲೆಕ್ಷನ್ ಗೆದ್ದಿದ್ದೀವಿ, ಕೇರಳದಲ್ಲಿ ಒಂದು MP ಎಲೆಕ್ಷನ್ ಗೆದ್ದಿದ್ದೀವಿ, ತೆಲಂಗಾಣದಲ್ಲಿ ವೋಟ್ ಶೇರಿಂಗ್ ಹೆಚ್ಚಾಗಿದೆ, ಆಂಧ್ರದಲ್ಲಿ
ಅಲಯನ್ಸ್ ಗೌರ್ಮೆಂಟ್ ಐತಿ, ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಮಾತಾಡೋವಾಗ ಏನೇನೋ ಹೇಳಿದ್ರು. ಬೇಡ, ನಾನು ಇವತ್ತು ಡಿಲಿಮಿಟೇಷನ್ ವಿಚಾರಕ್ಕೆ ಸೀಮಿತವಾಗಿ ನಮ್ಮ ಪಕ್ಷದ ಒಂದು ಪಾತ್ರದ ಬಗ್ಗೆ ನಾನು ಮಾತನಾಡಕ್ ಅಪೇಕ್ಷೆ ಪಡ್ತೀನಿ. ಇಲ್ಲಿ ಸ್ಪಷ್ಟತೆ ಏನಿದೆ ಅಂತಂದ್ರೆ ಕೇವಲ 2026 ಚುನಾವಣೆಯ ದೃಷ್ಟಿಕೋನದಿಂದ ಇವರು ಈ ಭಾಷಾ ನೀತಿ ಮತ್ತು ಡಿಲಿಮಿಟೇಷನ್ ನೋಡಿ, ತ್ರಿಭಾಷಾ ಸೂತ್ರ ಕೊಟ್ಟದ್ದು 1968ರಾಗ ಆಗಿನ ಪ್ರಧಾನಮಂತ್ರಿ ಆದಂತ ಸನ್ಮಾನ್ಯ ಇಂದಿರಾ ಗಾಂಧೀಜಿಯವರ ಕಾಲದಲ್ಲಿ ಕೊಟ್ಟಂತ ಒಂದು ತ್ರಿಭಾಷಾ ಸೂತ್ರ ಇವತ್ತು ಅದೇ ನಡೆದುಕೊಂಡು ಹೋಗ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕೇವಲ ಈ ತಮಿಳುನಾಡಿನವರು ಈ ದಕ್ಷಿಣ ರಾಜ್ಯಗಳನ್ನು ಸೇರಿಸಿ ಈ ರೀತಿ ಒಂದು ಜನರ ಗಮನವನ್ನು ಬೇರೆ ಸೆಳೆಯುವ ಹುನ್ನಾರ ಹೊರತು ಇನ್ನೇನಿಲ್ಲ. ಇದು ದೇಶಾದ್ಯಂತ ಇದು ಡಿಲಿಮಿಟೇಷನ್ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ, ನಮಗಿರೋ ಮಾಹಿತಿ ಪ್ರಕಾರ ಸನ್ಮಾನ್ಯ ಅಮಿತ್ ಶಾ ಅವರು ಈ ದೇಶಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟರ ಮಾಹಿತಿ ಪ್ರಕಾರ ಪ್ರತಿಯೊಂದು ರಾಜ್ಯಗಳಿಗೂ ಪರ್ಸೆಂಟೇಜ್ ಮೇಲೆ ಆಗುತ್ತೆ. ಅಂದ್ರೆ ನಂಬರ್ ಆಫ್ ಪಾರ್ಲಿಮೆಂಟರಿ ಪರ್ಸನ್ಸ್ ಏನಿದಾರ ಅದು ಪರ್ಸೆಂಟ್ ಆಗ್ತತಿ ಹೊರತು ಮತ್ತೆ ಇನ್ನ ಇದು ಪಾಪ್ಯುಲೇಷನ್ ಮೇಲೆ ಇಲ್ಲ ಅನ್ನುವಂತ ಸ್ಪಷ್ಟತೆ ಕೊಟ್ಟಿದಾರ. ಬರ್ಲಿರೋ ದಿನಗಳಲ್ಲಿ ಇದು ನಾವು ಕಾಯ್ದು ನೋಡೋಣ. ಅಲ್ಲ, ಕೊಟ್ಬಿಡ್ಲಿ ಅಂತ ಹೇಳಿ ಸರ್ ಈಗಲೇ. ವೆಲ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಮಹೇಶ್ ಗೌಡ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ರಾಜ್ಯದಲ್ಲಿ ಇರುವಂಥದ್ದು 28 ಲೋಕಸಭಾ ಕ್ಷೇತ್ರಗಳು, 36ಕ್ಕೆ ಏರಿಕೆ ಮಾಡಿದ್ರೆ 8 ಕ್ಷೇತ್ರಗಳು ಹೆಚ್ಚಾಗುತ್ತೆ. ಹಾಗೆಯೇ ದಕ್ಷಿಣದ ವಿಚಾರಕ್ಕೆ ಬಂದರೆ ಲೋಕಸಭೆಯಲ್ಲಿ ದಕ್ಷಿಣ ರಾಜ್ಯಗಳ ಪ್ರಾಬಲ್ಯ 24% ಇದೆ. ಒಂದು ವೇಳೆ ಡಿಲಿಮಿಟೇಷನ್ ಆಗಿದ್ದೇ ಆದಲ್ಲಿ 19ಕ್ಕೆ ಕುಸಿತ ಆಗುತ್ತೆ. ಇದು ಲಾಸ್ ಅಲ್ವಾ ಸರ್ ನಮಗೆ? ಸಂಪತ್ ಸರ್, ಈಗಾಗ್ಲೇ ಏನು 3 ಜನ ವಕ್ತಾರರುಗಳು ಮಾತನಾಡಿದ್ದಾರೆ, ಅದನ್ನ ಕೇಳೋದಕ್ಕೂ ಮೊದ್ಲೇ ಇದ್ರ ಸವಿಸ್ತಾರವಾಗಿ ಒಂದು ತಜ್ಞರ ಸಮಿತಿ ಇರುತ್ತೆ. ತಜ್ಞರ ಸಮಿತಿಯಲ್ಲಿ ನಾನು ನೋಡಿದಾಗೆ ಡಾಕ್ಟರ್ ಬಸವರಾಜ್ ಇಟ್ನಾಳ್ ಸಾಹೇಬ್ರು ಮಾತನಾಡೋದಿದೆ. ಅವ್ರ ಮಾತುಗಳನ್ನು ಸಹ ಮುಂದಿನ ಭಾಗದಲ್ಲಿ ನಾನು ಕೇಳ್ತೇನೆ. ಇಲ್ಲಿ ಒಂದು ಬಹುಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ, ಪೂಜ್ಯ ಈ ರಾಷ್ಟ್ರದ ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಏನು ಕ್ಷೇತ್ರ ಪುನರ್ವಿಂಗಡಣೆಯ ಬಗ್ಗೆ ಮಾತನಾಡಿದ್ರು ಈ ದೇಶದಲ್ಲಿ, ಅದನ್ನ ಮಾತನಾಡುವಂತ ಸಂದರ್ಭದಲ್ಲಿ ಅನೇಕ ತಜ್ಞರ ಸಮಿತಿಯನ್ನ ನೇಮಕ ಮಾಡಿರ್ತಾರೆ. ಆ ತಜ್ಞರ ಸಮಿತಿಯ ವರದಿಯ ಆಧಾರದ ಮೇಲೆ ಈ ದೇಶದಲ್ಲಿ ಕ್ಷೇತ್ರ ಮರುವಿಂಗಡಣೆಯನ್ನ ಮಾಡೋದ್ರಿಂದ ಇವತ್ತೇನು ಭಾರತ ದೇಶದಲ್ಲಿ ಇವತ್ತು 543+2 545 ಮೆಂಬರ್ಸ್ ಇವತ್ತು ಪಾರ್ಲಿಮೆಂಟ್ ಪ್ರತಿನಿಧಿಗಳಾಗಿ ಪ್ರತಿನಿಧಿಸ್ತಾ ಇರ್ತಾರೋ, ಇವರ ಸಂಖ್ಯೆಯನ್ನ ಜಾಸ್ತಿ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಏನು ಇಡೀ ರಾಜ್ಯದ ಮತ್ತು ಈ ದಕ್ಷಿಣ ರಾಜ್ಯಗಳ ಒಳನೋಟವನ್ನ ಗಮನಿಸಿದಾಗ ಇಡೀ ದೇಶದ ಜನ ದಕ್ಷಿಣ ರಾಜ್ಯಗಳ ಕಡೆ ಗಮನ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದು ನಡೀತಾ ಇರೋದು ತಮಿಳುನಾಡಲ್ಲಿ. ಯಾರ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಒಂದು ರಾಷ್ಟ್ರದ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಡೀಬೇಕಾಗಿದ್ದಂತ ದಕ್ಷಿಣ ರಾಜ್ಯಗಳ ಒಂದು ಏನು ಈ ಒಂದು ಸಭೆ ಇತ್ತು, ಅದು ದುರಂತ ಅಂತ ಹೇಳಿದ್ರೆ ತಮಿಳುನಾಡಿನ ಒಬ್ಬ ಪ್ರಾದೇಶಿಕ ಪಕ್ಷದ ಸ್ಟಾಲಿನ್ ನೇತೃತ್ವದಲ್ಲಿ ನಡೀತಾ ಇರೋದು ಇನ್ನೊಂದು ಮಹಾ ದುರಂತ. ಅದಕ್ಕೋಸ್ಕರ ಸ್ಟಾಲಿನ್ ರವರು ಇವತ್ತು ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡೋದನ್ನ ನಾನು ನೋಡಿದ್ದೇನೆ. ಏನಂತ ಹೇಳಿದ್ರೆ, ವಿರೋಧ ಪಕ್ಷವು ಗಡಿ ನಿರ್ಣಯದ ವಿರುದ್ಧವಲ್ಲ, ಬದಲಾಗಿ ಜನಸಂಖ್ಯಾ ಬೆಳವಣಿಗೆಯನ್ನ ಯಶಸ್ವಿಯಾಗಿ ನಿಯಂತ್ರಿಸಿದ ರಾಜ್ಯಗಳ ಮೇಲೆ ಪ್ರತಿಕೂಲ ಅನುಕೂಲ ಮತ್ತು ಪರಿಣಾಮ ಬೀರುವಂತಹ ಅನ್ಯಾಯದ ಸೂತ್ರದ ವಿರುದ್ಧ ಅನ್ನೋದನ್ನ ಹೇಳಿದ್ದಾರೆ. ಇದನ್ನ ಗಮನಿಸಿದಂತ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳ್ತಾರೆ, ಯಾವಾಗ ಅಮಿತ್ ಶಾ ಜಿ ಅವರು ಒಂದು ಭರವಸೆನ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಸಂಸದೀಯ ಸ್ಥಾನಗಳನ್ನ ದಕ್ಷಿಣದ ರಾಜ್ಯಗಳು ಕಳೆದುಕೊಳ್ಳುವುದಿಲ್ಲ ಅಂತ ಹೇಳೋದಿಕ್ಕೆ ಸ್ಟಾಲಿನ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಅಮಿತ್ ಶಾ ಜಿ ಅವರ ಮಾತನ್ನ ಖಂಡಿತ ನಂಬೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಸ್ಟಾಲಿನ್ ಅವರ ಮಾತುಗಳನ್ನ ನಾವು ನಂಬುವಂತ ದರ್ಜೆ ಏನಿದೆ ಒಂದ್ ಕಡೆ ಇಡೋಣ. ಇವತ್ತು ದಕ್ಷಿಣದ ರಾಜ್ಯಗಳಲ್ಲಿ ಏನು ಕ್ಷೇತ್ರ ಪುನರ್ವಿಂಗಡಣೆಯ ಬಗ್ಗೆ ಹೋರಾಟ ಮಾಡಿದ್ರು, ನನ್ಗಂತೂ ಒಂದು ಕಡೆ ಹೆಮ್ಮೆ ಆಗುತ್ತೆ, ಒಂದು ಕಡೆ ಇದನ್ನ ಮಾತನಾಡ್ಲೇಬೇಕು ಪ್ರಾದೇಶಿಕ ಪಕ್ಷವಾಗಿ. ಬಸವರಾಜ್ ಇಟ್ನಾಳ್ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ, ದಯಮಾಡಿ ನಿಮ್ಮ ಅವಶ್ಯಕತೆ ನಮ್ಮ ಕರ್ನಾಟಕಕ್ಕಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಗಡಿಯ ವಿಚಾರದಲ್ಲಿ ನೀರಿನ ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಭಾರತದ ಸ್ವತಂತ್ರ ನಂತರ ಕೇರಳ ಆಗ್ಲಿ, ತಮಿಳುನಾಡು ಆಗ್ಲಿ, ಕರ್ನಾಟಕದ ಮುಖ್ಯಮಂತ್ರಿ ಆಗ್ಲಿ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಒಂದು ಮೀಟಿಂಗ್ ಅನ್ನ ಮಾಡಲ್ಲ. ನನ್ನೇ ನಡೆದಂತ ನೀರಾವರಿ ಮೀಟಿಂಗ್ ನಲ್ಲಿ ತಮಿಳುನಾಡವ್ರು ಯಾರು ಭಾಗವಹಿಸುವುದಿಲ್ಲ. ಇವತ್ತು ಏನ್ ತಮಿಳುನಾಡು ಕರೆದಂತ ಮೀಟಿಂಗ್ ನಲ್ಲಿ ಸನ್ಮಾನ್ಯ ಪೂಜ್ಯ
ರಾಜ್ಯದ ಉಪಮುಖ್ಯಮಂತ್ರಿಗಳು ಓಡೋಡೋಗಿದ್ದಾರೆ. ದಯವಿಟ್ಟು ಡಿ ಕೆ ಶಿವಕುಮಾರ್ ಸರ್ ಅಲ್ಲಿ ಹೋಗಿದ್ದೀರಲ್ಲ ನೀವು, ದಯವಿಟ್ಟು ಕರ್ನಾಟಕದ ನೀರಾವರಿಯ ಬಗ್ಗೆ ಒಂದು ಪರ್ಮಿಷನ್ ತಗೊಬನ್ನಿ. ಮೇಕೆದಾಟು ಯೋಜನೆಯ ಬಗ್ಗೆ ನೀವು ಎಲೆಕ್ಷನ್ ಆಗೋಕ್ಕೂ ಮೊದಲೇ ಒಂದು ಹೋರಾಟವನ್ನ ಮಾಡಿದ್ರಿ. ಮೇಕೆದಾಟಿಗೆ ಒಂದು ಪರ್ಮಿಷನ್ ತಗೊಬನ್ನಿ ಸರ್. ಸರ್ ಒಂದು ಪರ್ಮಿಷನ್ ಅಲ್ಲ ಹೇಳ್ಬಿಡ್ತೀನಿ, ಒಂದು ಪರ್ಮಿಷನ್ ತಗೊಬರ್ಲಿ ಒಂದು ಕಡೆ. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ತುಂಬಾ ಬುದ್ಧಿವಂತರು ರೀ. ಇವತ್ ಕರೆದಿರೋದು ಸ್ಟಾಲಿನ್ ಮೀಟಿಂಗ್ ಅನ್ನ ಪ್ರತಿ ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಕಳಿಸಿದ್ದಾರೆ. ಗೊತ್ತಾಯ್ತಾ? ಅನಾರೋಗ್ಯದ ಕಾರಣ ಸರ್ ನನ್ನ ಮೇಲೆ ಬಂದ್ಬಿಡೋದು ಒಂದು. ಇನ್ನೊಂದು ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು ನನ್ನ ಸ್ನೇಹಿತರು ಡಾಕ್ಟರ್ ಒಂದು ಮಾತು ಹೇಳಿದ್ರು, ಗಾಡ್ಗಿಲ್ ಫಾರ್ಮುಲಾ ಬಗ್ಗೆ ಹೇಳಿದ್ರು. ಐ ಅಕ್ಸೆಪ್ಟ್. ಗಾಡ್ಗಿಲ್ ಫಾರ್ಮುಲಾ ಬಗ್ಗೆ ಹೇಳಿದಂತ ಸಂದರ್ಭದಲ್ಲಿ ಇಲ್ಲಿ ಒಂದು ಮಾತನ್ನ ಕೇಳ್ತೀನಿ ಕಾಂಗ್ರೆಸ್ ವಕ್ತಾರರಿಗೆ, ನಿಮಗೆ ಭಯ ಯಾಕೆ? ಉತ್ತರದ ರಾಜ್ಯಗಳು ಬಿಜೆಪಿಯನ್ನ MP ಚುನಾವಣೆಯಲ್ಲಿ ಮುಂಬರುವಂತ MP ಚುನಾವಣೆಯಲ್ಲೂ ಸಹ ಅವ್ರನ್ನ ಬೆಂಬಲಿಸ್ಬಿಟ್ರೆ ನಮ್ ಗತಿ ಏನಾಗ್ಬೇಕು ಅಂತ ನಿಮ್ಗೆ ಯಾಕ್ರಿ ಭಯ? ಒಂದ್ ಕಡೆ. ಎರಡನೇದು, ಪಾಪ ಈಗಾಗ್ಲೇ ಉತ್ತರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಏನಾದ್ರು ಓಟ್ ಹಾಕಿದ್ರ? ಜಾಸ್ತಿ MP ಗೆದ್ರ? ಎಲ್ಲ ಇಲ್ವಲ್ಲ. ಹಾಗಾದ್ರೆ ನೀವ್ ಯಾಕೆ ಅನುಮಾನ ವ್ಯಕ್ತಪಡಿಸ್ಕೊಂಡು ಇಲ್ಲಿ ದಕ್ಷಿಣದಲ್ಲಿ ನೀವು ಮೀಟಿಂಗ್ ಅನ್ನ ಮಾಡ್ತೀರಾ? ನಮ್ಮ ದರ್ಶನ್ ಹೇಳಿದ್ರು, ತಮಿಳುನಾಡಲ್ಲಿ 39 ಸೀಟು, ಕರ್ನಾಟಕದಲ್ಲಿ 28 ಆಗಿರ್ಬೋದು, ಅಥವಾ ಕೇರಳದಲ್ಲಿ 20 ಆಗಿರ್ಬೋದು, ತೆಲಂಗಾಣದಲ್ಲಿ 17 ಸೀಟ್ ಆಗಿರ್ಬೋದು ಅಂತ. ಇವತ್ತೇನಾದ್ರೂ ಸೀಟ್ಗಳು ಜಾಸ್ತಿ ಆದ್ರೆ ಏನು ಸಂಪತ್ ಅಂತವ್ರು ಇದ್ದೀರೋ, ಏನು ಬಸವರಾಜ್ ಇಟ್ನಾಳ್ ಸಾಹೇಬ್ ಇದ್ದಾರೋ, ಏನು ದರ್ಶನ್ ಇದಾರೋ, ಬಡವ ವ್ಯಕ್ತಿ, ಇಂತಹ ವ್ಯಕ್ತಿಗಳು ಇವತ್ತು ದೇಶದ ಸಂವಿಧಾನದಲ್ಲಿ ಅಡಿಯಲ್ಲಿ MP ಚುನಾಯಿತರಾಗಿ ರಾಜ್ಯವನ್ನ ಪ್ರತಿನಿಧಿಸ್ತಾರೆ. ಮಾತಾಡೋಣ. ಎಸ್, ಮುಂದಿನ ಹಂತದಲ್ಲಿ ಮಾತುಕತೆಯನ್ನು ನಡೆಸ್ತಾ ಹೋಗೋಣ. ಎಸ್ ಮಹೇಶ್ ಗೌಡ್ರ, ಒಂದ್ ನಿಮಿಷ ದಯವಿಟ್ಟು ಒಂದ್ ನಿಮಿಷ. ತಮಿಳುನಾಡಲ್ಲಿ ಸ್ಟಾಲಿನ್ ಬಗ್ಗೆ ಓಕೆ ಒಂದ್ ನಿಮಿಷ. ಎಸ್. ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತ ಡಾಕ್ಟರ್ ಬಸವರಾಜ್ ಇಟ್ನಾಳ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತೊಂದು ಮೀಟಿಂಗ್ ಆಯ್ತು. ಆ ಮೀಟಿಂಗ್ ನ ವಿಚಾರ ಬದಿಗಿಟ್ಟು ಈ ಕ್ಷೇತ್ರ ಮರು ವಿಂಗಡಣೆ ಆಗೋದಕ್ಕೆ ದಕ್ಷಿಣದ ಭಾರತಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಏಕೆ ಸರ್? ಹಾಗೇನೆ ಈ ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಯಾವ ರೀತಿ ಆಗತ್ತೆ ಸರ್? ಈಗ ಕ್ಷೇತ್ರ ಮರು ವಿಂಗಡಣೆ ಆಗ್ಲಿ ಅಥವಾ ಯಾವುದೇ ಒಂದು ಶಾಸನ ಸಭೆಯ ಪ್ರಾತಿನಿಧ್ಯದ ವಿಚಾರ ಆಗ್ಲಿ, ಅದಕ್ಕೆ ಬಹಳ ಸರಳ ಒಂದು ಗಣಿತ ಇರ್ತದೆ, ಅಂಕಗಣಿತ ಇರ್ತದೆ. ಅಮಿತ್ ಶಾ ಕೂಡ ಅದನ್ನೇ ಮಾತಾಡ್ತಿದ್ದಾರೆ ಪದೇ ಪ್ರೋ ರೇಟಾ ಅಂತ. ಪ್ರೋ ರೇಟ್ ಅಂದ್ರೆ ಅಟ್ ದ ರೇಟ್ ಆಫ್ ಪಾಪ್ಯುಲೇಷನ್, ಇಂತಿಷ್ಟು ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿ ಇರಬೇಕು ಅಂತ. ಅದು ಪ್ರೋ ರೇಟಾ ಬೇಸಿಸ್. ಅದರಲ್ಲಿ ದೊಡ್ಡ ಏನು ರಾಕೆಟ್ ಸೈನ್ಸ್ ಅಲ್ಲ. ಆದ್ರೆ ಪ್ರೋ ರೇಟಾ ಬೇಸಿಸ್ ಯಾಕೆ ನಮ್ಗೆ ಈಗ ಅಸಂಗತ ಅಥವಾ ಅಪ್ರಸ್ತುತ ಅನಿಸ್ತಾ ಇದೆ? ಯಾಕೆ ಅಂದ್ರೆ ನೀವು ದಾಖಲೆಗಳ ತೆಗೆದು ನೋಡಿ, ಮೊದಲನೇ ಶಾಸನ ಸಭೆ ಆಗಿರೋದು ಚುನಾವಣೆ ನಂತರದಲ್ಲಿ. ಮೊದಲನೇ ಚುನಾವಣೆ ಆಗಿದ್ದು 1952 ನಲ್ಲಿ, 1952ರಲ್ಲಿ. ಅವಾಗ 37 ಕೋಟಿ ಇತ್ತು ಈ ದೇಶದ ಜನಸಂಖ್ಯೆ. ಆ ಒಂದು ಲೋಕಸಭೆಯ ಸದಸ್ಯರ ಸಂಖ್ಯೆ 489, ಜನಸಂಖ್ಯೆ 37. ಹಾಗೆ 1971 ಬನ್ನಿ, 1971 ಬನ್ನಿ. 1971 ಈ ದೇಶದ ಜನಸಂಖ್ಯೆ ಎಷ್ಟಾಗುತ್ತೆ? 1 ಸೆಕೆಂಡ್, 55 ಕೋಟಿ ಆಗುತ್ತೆ. 37 ಕೋಟಿಯಿಂದ 55 ಕೋಟಿ, ಸುಮಾರು 60% ಇನ್ಕ್ರಿಮೆಂಟ್ ಆಗುತ್ತೆ. ಹೆಚ್ಚು ಕಡಿಮೆ ಡಬಲ್ ಆಗುತ್ತೆ. ಇದು ಕೇವಲ ಸಂಖ್ಯೆಯ ಒಂದು ಉಲ್ಬಣ ಅಲ್ಲ. ಏನಾಗುತ್ತೆ ಅಂದ್ರೆ, ನಿಮಗೆ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಈ ದೇಶ ಅನೇಕ ವಿಚಾರಗಳಲ್ಲಿ ಬೆಂದು ಬಸವಳಿದಿತ್ತು. ಇಲ್ಲಿ ಶಿಕ್ಷಣ ಇರ್ಲಿಲ್ಲ, ಇಲ್ಲಿ ಆರೋಗ್ಯ ಇರ್ಲಿಲ್ಲ, ಇಲ್ಲಿ ಒಳ್ಳೆ ಆರ್ಥಿಕತೆ ಇರ್ಲಿಲ್ಲ, ಬಡತನ, ಕಿತ್ತು ತಿನ್ನೋ ಬಡತನ, ಹಸಿವಿನಿಂದ ಸಾಯ್ತಿದ್ರು ಜನ, ಅನೇಕ ಬರಗಾಲಗಳಲ್ಲಿ ಸಾಯ್ತಾ ಇದ್ರು. ಹೀಗಿರುವಾಗ ಯಾವುದೇ ಜನ ಕಲ್ಯಾಣ ಯೋಜನೆಗಳನ್ನ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಇವತ್ತಿನ ಉದಾಹರಣೆ ತಗೊಳ್ಳಿ, ಸಿದ್ದರಾಮಯ್ಯ ಒಂದು ಯೋಜನೆ ಹಾಕೊಂಡಿದ್ದಾರೆ, ಗ್ಯಾರಂಟಿ ಸ್ಕೀಮ್ ಅಂತೀವಿ. ಅದರಲ್ಲಿ ಒಂದು ಏನು ಅನ್ನ ಭಾಗ್ಯನೋ ಮತ್ತೊಂದು ಯಾವ್ದೊಂದು ಸ್ಕೀಮ್ ಇದೆ ಅಂತ ಅನ್ಕೊಳ್ಳಿ. ಆ ಒಂದು ಯೋಜನೆಯನ್ನ ರೂಪಿಸಬೇಕಾದ್ರೆ ಒಂದು ಜನಸಂಖ್ಯೆ ಲೆಕ್ಕಾಚಾರ ಇರ್ತದೆ. ನಮ್ಮ ಯೋಜನಾ ತಜ್ಞರು ಈ ದೇಶದ ಈಗ ರಾಜ್ಯದ ಜನಸಂಖ್ಯೆ ಇಷ್ಟಿದೆ, ಇಷ್ಟು ಬಡವರಿದ್ದಾರೆ, ಇಷ್ಟು ಬಡವರಿಗೆ ಇಷ್ಟು ಅನ್ನ ಭಾಗ್ಯ ಯೋಜನೆ ಕೊಟ್ರೆ ಇಷ್ಟು ಖರ್ಚಾಗುತ್ತೆ, ನಾನು ಬಜೆಟ್ ಅಲ್ಲಿ ಇಷ್ಟನ್ನ ಎತ್ತಿಟ್ಕೋಬೇಕು ಅಂತ ಒಂದು ಲೆಕ್ಕ ಇರ್ತದೆ. ಈ 5 ವರ್ಷ ಆಗ್ತಾ ನೀವು ಈ ರಾಜ್ಯದ ಜನಸಂಖ್ಯೆ ಡಬಲ್ ಆಗ್ಬಿಟ್ರೆ ಮತ್ತೆ ಬಡವರ ಸಂಖ್ಯೆ ಅಷ್ಟೇ ಉಳಿತಿದೆ. ಹೀಗಾಗಿ ಎಲ್ಲ ಕಲ್ಯಾಣ ಯೋಜನೆಗಳು ವಿಫಲ ಆಗ್ತವೆ, ಹೊಳೆಯಲ್ಲಿ ಹುಣಸೆನ್ ತೊಳೆದಂಗ ಆಗ್ತದೆ. ಈ ಒಂದು ಅನುಭವ ಸ್ವಾತಂತ್ರ್ಯ ನಂತರದ 2 ದಶಕದಲ್ಲಿ ನೆಹರು ಸರ್ಕಾರಕ್ಕೆ
ನಂತರದ ಇಂದಿರಾ ಗಾಂಧಿ ಸರ್ಕಾರಕ್ಕೆ ಬಹಳ ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಇನ್ನೂ ಅವಾಗ ಹಸಿರು ಕ್ರಾಂತಿ ಆಗಿರ್ಲಿಲ್ಲ, ನಾವು ಫುಡ್ ಡೆಫಿಸಿಟ್ ಆಗಿದ್ವಿ, ನಾವು ಅನ್ನಕ್ಕೆ, ಅಕ್ಕಿಗೆ, ಗೋಧಿಗೆ ಹೊರದೇಶಕ್ಕೆ ಕೈ ಚಾಚಬೇಕಾಗಿತ್ತು. US ಏಡ್ ಅಂತ ಸಂಸ್ಥೆಯಿಂದ ನಾವು ತಗೊಳ್ತಿದ್ವಿ, ದಾನ ತಗೊಳ್ತಿದ್ವಿ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶ ಯುದ್ಧದಲ್ಲಿ ಭಾಗವಹಿಸ್ತಾರೆ. ಅಮೆರಿಕ ಮತ್ತು ಯುನೈಟೆಡ್ ನೇಷನ್ ಎದುರು ಹಾಕೊಂಡು ಆ ಯುದ್ಧ ಆದ್ಮೇಲೆ ಅಮೆರಿಕ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಾರತದ ಮೇಲೆ ಆರ್ಥಿಕ ನಿಬಂಧನೆಗಳನ್ನ ಹೇರಿಬಿಡ್ತವೆ. ಅವಾಗ ನಮ್ಗೆ ಆರ್ಥಿಕ ಸಹಾಯ ಕಡಿದು ಹೋಗುತ್ತೆ. ಮತ್ತೆ ಅದ್ರ ಜೊತೆಗೇನೆ ಇಲ್ಲಿನ ಒಂದು ಸಮಸ್ಯೆ ಇದಾವಲ್ಲ, ಈ ಬಡತನದ ಸಮಸ್ಯೆ, ಆ ಎಷ್ಟೇ ನಾವು ಯೋಜನೆಗಳು ರೂಪಿಸಿದ್ರು ಕೂಡ ಆ ಒಂದು ಯೋಜನಾ ಅವಧಿ ಮುಗಿಯುವಷ್ಟೊತ್ತಿಗೆ ಮತ್ತಷ್ಟೇ ಬಡವರು ಇಲ್ಲಿ ಉಟ್ಕೊಂಡ್ಬಿಟ್ಟಿರ್ತಾರೆ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಇದನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು, ಮುಗಿಸ್ಬಿಡ್ತೇನೆ ಸಂಪತ್ ನಾನು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಒಂದು, ಇದನ್ನ ಹೇಗೆ ನಿಯಂತ್ರಣ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಇಂದಿರಾ ಗಾಂಧಿ ಅವಾಗ 2 ನಿರ್ಧಾರಗಳನ್ನು ತಗೊಳ್ತಾರೆ. ನಾವು ಇಲ್ಲಿ ತೆರಿಗೆ ಹಣವನ್ನ ರಾಜ್ಯಗಳಿಗೆ ಹಂಚೋ ವಿಚಾರದಲ್ಲಿ ಜನಸಂಖ್ಯೆ ಆಧಾರದಲ್ಲಿ ಹಂಚ್ತೇವೆ. ಅವಾಗ ಹೇಳ್ತಾರೆ, ನಾವು ಎಷ್ಟೇ ಹಣ ಕೊಟ್ಟರು ಕೂಡ ನೀವು ಜನಸಂಖ್ಯೆ ಡಬಲ್ ಆಗ್ತಾ ಹೋಗ್ಬಿಟ್ರೆ ಎಲ್ಲಿಂದ ಹಣ ತರೋಣ ನಾವು? ಅದಕ್ಕೋಸ್ಕರ ಅವರು ಜನಸಂಖ್ಯೆ ಯೋಜನೆ ತರ್ತಾರೆ. ಕುಟುಂಬದ ಮೇಲೂ ಹಾಗೂ ರಾಜ್ಯಗಳ ಮೇಲೂ ಪ್ರತಿ ಕುಟುಂಬ ನಾವಿಬ್ಬರು ನಮಗಿಬ್ಬರೇ ಮಕ್ಕಳು, ಅದಕ್ಕೆ ರಿಪ್ಲೇಸ್ಮೆಂಟ್ ರೇಟ್ ಅಂತಾರೆ ಜನಸಂಖ್ಯಾ ವಿಜ್ಞಾನದಲ್ಲಿ. ನಾವಿಬ್ಬರು ನಮಗಿಬ್ಬರೇ ಮಕ್ಕಳು. ಆ ಯೋಜನೆಯನ್ನ ರಾಜ್ಯಗಳು ಅನುಷ್ಠಾನಗೊಳಿಸಲೇಬೇಕು. ಆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವವರೆಗೂ ನಾವು ಹೊಸ ಜನಸಂಖ್ಯೆ ಆಧಾರದಲ್ಲಿ ನಿಮ್ಗೆ ಹಣ ಕೊಡೋದಿಲ್ಲ, ಹಳೆ ಜನಸಂಖ್ಯೆ ಆಧಾರದಲ್ಲಿನೇ ಕೊಡ್ತೇವೆ. ಹಾಗೆಯೇ ಇಲ್ಲಿನ ಒಂದು ಲೋಕಸಭೆಯ ಒಂದು ಸಂಸದೀಯ ಒಂದು ಬಲಾಬಲ ಇದೆಯಲ್ಲ, ಅದನ್ನು ಕೂಡ ಬದಲಾವಣೆ ಮಾಡೋದಿಲ್ಲ ನಾವು. 25 ವರ್ಷ ಟೈಮ್ ಕೊಡ್ತಾರೆ ಇಂದಿರಾ ಗಾಂಧಿ, 25 years. 1973 ಅಲ್ಲಿ ಈ ಡಿಸಿಷನ್ ಬರ್ತದೆ. 25 ವರ್ಷದಲ್ಲಿ ಎಲ್ಲ ರಾಜ್ಯಗಳು ಜನಸಂಖ್ಯಾ ಯೋಜನೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಅನುಷ್ಠಾನಗೊಳಿಸಿ, ಅಲ್ಲಿಯವರೆಗೂ ನೀವು ಹಿಂದಿನ ಸಂಖ್ಯೆ ಆಧಾರದ ಮೇಲೆ ನಿಮಗೆ ಹಣ, ಹಿಂದಿನ ಸಂಖ್ಯೆ ಆಧಾರದಲ್ಲೇನೆ ನಿಮ್ಮ ಸಂಸತ್ತಿನಲ್ಲಿ ಬಲಾಬಲ ಅಂತ ಹೇಳ್ಬಿಡ್ತಾರೆ. ಅದು 25 ವರ್ಷ ಮುಗಿಯೋದು ಯಾವಾಗ? 2007ರಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ. ಅವಾಗ ವಾಜಪೇಯಿ ಅವರು ಹೇಳ್ತಾರೆ, ಇನ್ನೂ ಈ ದೇಶ ತಯಾರಾಗಿಲ್ಲ, ಇನ್ನೂ ನಾವು ಮಾಡಿಲ್ಲ, ಇದನ್ನ ಜನಸಂಖ್ಯೆ ನಿಯಂತ್ರಣ ಮಾಡೋದಕ್ಕೆ ಆಗ್ಲಿಲ್ಲ. ಹೀಗಾಗಿ ಅಷ್ಟೇ ಅಲ್ಲ, ಉತ್ತರದ ಹಿಂದಿ ಬೆಲ್ಟ್ ಏನಿದೆಯಲ್ಲ, ಭೀಮಾರು ಸ್ಟೇಟ್ ಅಂತ ನಾವು ಹೇಳ್ತೀವಲ್ಲ, ಬಿಹಾರ, ಮಧ್ಯಪ್ರದೇಶ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಇವೆಲ್ಲ ಇದಾವಲ್ಲ, ಇಲ್ಲಿ ಇನ್ನೂ ಜನಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ ವಿನ ಕಡಿಮೆ ಆಗ್ತಾ ಇಲ್ಲ. ಹೀಗಾಗಿ ನಾನು ಮತ್ತೆ ಇದನ್ನ ಮುಂದುವರಿಸಬೇಕು, ಈ ಕಂಡೀಷನ್, ಈ ನಿಬಂಧನೆಗಳನ್ನ ಅಂತ ತೀರ್ಮಾನ ತಗೊಂಡು ಮತ್ತೆ 25 ವರ್ಷಕ್ಕೆ ಮುಂದುವರಿಸ್ತಾರೆ ಅದನ್ನ. ಯಾರು? ವಾಜಪೇಯಿ. ಇದು ಕಾಂಗ್ರೆಸ್ ಬಿಜೆಪಿ ಕಿತ್ತಾಟ ಅಲ್ಲ, ಇದು ಒಂದು ಯೋಜನಾ ನಿರ್ಧಾರ, ಇದು ಒಂದು ವೈಜ್ಞಾನಿಕ ನಿರ್ಧಾರ. ವಾಜಪೇಯಿ ಹೇಳ್ತಾರೆ ಇನ್ನು 25 ವರ್ಷ ಬೇಡ ಇದು ಅಂತ. ಆ 25 ವರ್ಷ ಈಗ ಮುಗಿತಾ ಬಂದಿದೆ. ಇನ್ನು ಡಿಲಿಮಿಟೇಷನ್, 1 ನಿಮಿಷ ಸಂಪರ್ಕ, ಈಗ ಡಿಲಿಮಿಟೇಷನ್ ಆಗಿದ್ವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈಗಾಗಲೇ ನಾವು ಹೊಸ ಸಂಸತ್ ಭವನವನ್ನ ಕಟ್ಟಿ ಅದರಲ್ಲಿ 880 ಸೀಟುಗಳನ್ನ ಕೂರಿಸಿಬಿಟ್ಟಿದ್ದೇವೆ. ಇದರ ಅರ್ಥ ಏನ್ರಿ? ಅರ್ಥ ಏನು? ಅದ್ರ ಜೊತೆಗೇನೆ ನಾವು ಮಾತಾಡ್ತಿದ್ದೇವೆ ಈಗ ಪ್ರೋರೇಟಾ ಬೇಸಿಸ್ ಅಂತ, ಜನಸಂಖ್ಯೆ ಆಧಾರದ ಮೇಲೆ ನಾನು ಸಂಸತ್ತಿನ ಸೀಟುಗಳನ್ನ ಹಂಚ್ತೇನೆ ಅಂತ ಅಮಿತ್ ಶಾ ಹೇಳ್ತಾರೆ. ನೀವು ಪ್ರೋರೇಟಾ ಮಾಡ್ಬೇಕಾದ್ರೆ ನಿಮ್ಮ ಬೇಸಿಸ್ ನೆಟ್ಟಿಗಿಲ್ಲ, ನಿಮ್ಮ ಆಧಾರ ಸಂಖ್ಯೆಗಳನ್ನ ನೀವು ಕಂಟ್ರೋಲ್ ಮಾಡಿಲ್ಲ. ಈಗ ಮತ್ತೆ ಪ್ರೋರೇಟಾ ಅಂದ್ರೆ ಏನು? ಅದ್ರ ಜೊತೆಗೇನೆ 2017ರಲ್ಲಿ ಮೋದಿ ಸರ್ಕಾರ ಮಾಡಿದ್ದೇನು, ಈ ತೆರಿಗೆಯನ್ನ ವಿಂಗಡಣೆ ಮಾಡ್ಬೇಕಾದ್ರೆ, ರಾಜ್ಯಗಳಿಗೆ ವಿಂಗಡಣೆ ಮಾಡ್ಬೇಕಾದ್ರೆ ಯಾವ ಕಂಡೀಷನ್ ಇತ್ತಲ್ಲ, 1971ರ ಜನಸಂಖ್ಯೆ ಆಧಾರ ಮೇಲೆ ಕೊಡ್ಬೇಕು ಅಂತ, ಅದನ್ನ ತೆಗೆದುಹಾಕಿ 2011ರ ಜನಸಂಖ್ಯೆನ ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದಕ್ಷಿಣ ರಾಜ್ಯಗಳ ಅನ್ಯಾಯ ಆಗ್ತಿದೆ, ಈ ಆರ್ಥಿಕವಾಗಿ ಈಗಾಗಲೇ ಅನ್ಯಾಯ ಆಗ್ತಿದೆ. ಇದು ಡಿಲಿಮಿಟೇಷನ್ ಇದೇ ತರ ಆಗಿಬಿಟ್ರೆ ರಾಜಕೀಯವಾಗಿ ನಾವು ಅವರ ಗುಲಾಮರಾಗ್ತೇವೆ. ನಾವು ಇಲ್ಲಿ ಸುಭಿಕ್ಷವಾದಂತ, ಸುಸಂಸ್ಕೃತವಾದಂತ ಸಭ್ಯ ಜನಾಂಗ, ದಕ್ಷಿಣದ ಜನಾಂಗ, ನಾವು ಹಿಂದಿ ರಾಜ್ಯಗಳ ರಾಜಕೀಯ ಮತ್ತು ಆರ್ಥಿಕ ಗುಲಾಮರಾಗಬೇಕೆ? ಒಂದೇ ಪ್ರಶ್ನೆ ಇವತ್ತು ನಾವು ಕೇಳಬೇಕಾಗಿರೋದು. ನಾವೆಲ್ಲರೂ ಕೇಳ್ಕೊಬೇಕು, ಒಂದೇ ಪ್ರಶ್ನೆ. ಅದು ಸ್ಟಾಲಿನ್ ನೇತೃತ್ವ ಆಗ್ಲಿ ಮತ್ತೊಂದಾಗ್ಲಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್, am I going to be a slave to the north? ವೆಲ್ ಕ್ಷೇತ್ರ ಮರು ವಿಂಗಡಣೆ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಇತಿಹಾಸವನ್ನ ಕೆದಕ್ತಾ ಹೋದಾಗ ಈ ಹಿಂದೆ ಯಾವ ರೀತಿಯಾಗಿ ಕ್ಷೇತ್ರ ವಿಂಗಡಣೆ ಆಗಿತ್ತು ಎನ್ನುವುದಾಗಿ ಡಾಕ್ಟರ್ ಬಸವರಾಜ್ ಇಟ್ನಾಳ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಅದಾದ ನಂತರದಲ್ಲಿ ಪರಿಸ್ಥಿತಿಗಳು ಹೆಂಗಾಯ್ತು, ಏನೆಲ್ಲ ಆಯ್ತು ಎನ್ನುವಂತ ವಿಚಾರಕ್ಕೆ ಪ್ರಸ್ತುತ ಕಾಲಘಟ್ಟಕ್ಕೆ ಬರೋಣ. ಇವತ್ತೊಂದು ಮೀಟಿಂಗ್ ಆಯ್ತು. ಈ ಮೀಟಿಂಗ್ ನಲ್ಲೂ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಗಿದೆ. ಕಾಂಗ್ರೆಸ್ ವಕ್ತಾರರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ದರ್ಶನ್ ಅವರೇ, ಬಿಜೆಪಿಯವರ ನೇರ ಆರೋಪ ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಅಥವಾ ಚೆನ್ನೈನಲ್ಲಿ ಸಭೆ ಏನಾಗಿದೆ, ಇದೆಲ್ಲವೂ ಕೂಡ ಅಲ್ಲಿನ ಚುನಾವಣೆಯ ಗಿಮಿಕ್ಕು ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಇದಕ್ಕೆ? ನೋಡಿ, ನಾವು ದಕ್ಷಿಣದವರು ನಮ್ಮ ಹಕ್ಕು, ನಮ್ಮ ಬದ್ಧತೆಯನ್ನ ಕೇಳೋದಕ್ಕೆ, ಅದು ತಮಿಳುನಾಡಲ್ಲಾರು ಮಾಡ್ಲಿ, ಕೇರಳದಲ್ಲಾರು ಮಾಡ್ಲಿ, ಕರ್ನಾಟಕದಲ್ಲಾರು ಮಾಡ್ಲಿ, ತೆಲಂಗಾಣದಲ್ಲಾರು ಮಾಡ್ಲಿ, ನಮ್ಮ ಹಕ್ಕೊತ್ತಾಯ ಏನು?
ನೀವು ಉತ್ತರದವ್ರನ್ನ ಮೆಚ್ಚಿಸ್ಲಿಕ್ಕೆ ಅಲ್ಲಿ ಇನ್ನ ಜನಸಂಖ್ಯೆ ನಿಯಂತ್ರಣದಲ್ಲಿಲ್ಲ. ನಾವು ಶಿಕ್ಷಣದಲ್ಲಿ ನಂಬರ್ 1 ಕರ್ನಾಟಕ, ಆರೋಗ್ಯ ವಿಚಾರಕ್ಕೆ ಬಂದ್ರೆ ಕರ್ನಾಟಕ ನಂಬರ್ 1, ಯಾವ ಆರ್ಥಿಕದಲ್ಲಿ ಬಂದ್ರು, ಟ್ಯಾಕ್ಸ್ ಪೇಯಿಂಗ್ ಅಲ್ಲಿ ಬಂದ್ರು, ಎಲ್ಲದ್ರಲ್ಲೂ. ಇನ್ನು ಮಹೇಶ್ ಗೌಡ್ರು ಹೇಳ್ತಾ ಸ್ಟಾಲಿನ್ ನಾಯಕ, ಸಂಬಡಿ ಶುಡ್ ಟೇಕ್ ದ ಲೀಡರ್ಶಿಪ್ ಅಲ್ವಾ. ಆಮೇಲೆ ಅವ್ರಿಗೆ ಗೊತ್ತಿದೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಈಗಲೂ ಸಮೇತ ಬಹಳ ಕಷ್ಟಪಟ್ಟು ನಡೀತಾ ಇದೆ. ಅವರ ಆರೋಗ್ಯದ ಸಮಸ್ಯೆಯಿಂದ ಅವರ ಅನುಪಸ್ಥಿತಿನಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ. ದಯವಿಟ್ಟು ಮಹೇಶಣ್ಣ, ಇದರಲ್ಲಿ ರಾಜಕೀಯ ಅನ್ನುವಂಥದ್ದು ಏನೂ ಇಲ್ಲ. ಇದೆಲ್ಲ ನಾವು ಮಾನವರಾಗಿ ಅರ್ಥ ಮಾಡ್ಕೊಳ್ಳುವಂಥ ಸಹಜ ಗುಣಗಳು. ಮತ್ತೆ ಇನ್ನೊಂದು ಸರ್, ಇವಾಗ ಉದಾಹರಣೆ ನಾವು ಹೇಳಿದ್ವಿ, ನಾವು ಒಟ್ಟು ಸೆಸ್ ಎಲ್ಲ ಸೇರಿದ್ರೆ ನಾವು ಒಂದು 6 ರಿಂದ 7 ಕೋಟಿ ರೂಪಾಯಿ ಟ್ಯಾಕ್ಸ್ ಪೇ ಮಾಡ್ತೀವಿ. GST ಇಂದನೇ ನಾವು ಎಷ್ಟು 4.5 ಲಕ್ಷ ಕೋಟಿ ರೂಪಾಯಿ ಕಟ್ತಾ ಇದ್ದೀವಿ. ಇವತ್ತು ನಮ್ಮ ತೆರಿಗೆ ಹಣನ ಅವ್ರು ನ್ಯಾಯಯುತವಾಗಿ ಕೊಟ್ಟಿದ್ದಾರೆ. 2,25,000 ಕೋಟಿ ನಮಗೆ ಬರಬೇಕಾದಂತ ತೆರಿಗೆ ಹಣ ಬರಬೇಕು. ಇವತ್ತು ಪ್ರಾದೇಶಿಕ ಪಕ್ಷದವರಾಗಿ ನಮ್ಮ ಮಹೇಶ್ ಅಣ್ಣ ಮಾತಾಡ್ತಾ ಹೇಳ್ತಾ ಇದ್ರು, ಇವತ್ತು ಕೇಂದ್ರ ನಮಗೆ ಏನು ಆ ರೀತಿ ಮಾಡಲ್ಲ ಅಂತೇಳಿ. ಸರ್, ನಾವು 50,65,000 ಕೋಟಿ ರೂಪಾಯಿ ಬಜೆಟ್ ನ ಕೇಳಿದೀವಲ್ಲ, ಕಣ್ಣಾರೆ ನೋಡಿದೀವಲ್ಲ. ಕರ್ನಾಟಕದ ಒಂದು ಮ್ಯಾಪ್ ಇದೆ, ಕರ್ನಾಟಕದಲ್ಲಿ ಇಷ್ಟೊಂದು ಜಿಲ್ಲೆಗಳಿದಾವೆ, ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದಾವೆ. ಒಂದು ಕ್ಷೇತ್ರಕ್ಕೆ ಒಂದು ಏನಾದ್ರೂ ಕೊಡುಗೆ ಕೇಂದ್ರದವರು ಕೊಟ್ಟಿದಾರ? ಹೇಳಿದ್ದಾದ್ರೂ ಮಾಡಿದಾರ? ರಾಯಚೂರಿಗೆ ಏಮ್ಸು, ಮೈಸೂರಿಗೆ IIT, ಇನ್ನು ಭದ್ರಾ ಯೋಜನೆಗೆ 5,300 ಕೋಟಿ, ಪೆರಿಪಲ್ ರಿಂಗ್ ರೋಡ್ಗೆ 3,000 ಕೋಟಿ, ಕೆರೆಕಟ್ಟೆ ಅಭಿವೃದ್ಧಿಗೆ 3,000 ಕೋಟಿ. ಇಟ್ ಅನೌನ್ಸ್ಡ್. ಆದ್ರೆ ಆಗಿದೆಯಾ? ಒಂದು ಕಡೆ ತೆರಿಗೆ ಹಣ ಬರ್ತಾ ಇಲ್ಲ, ಇನ್ನೊಂದು 14-15 ಹಣಕಾಸು ಆಯೋಗದ ಹಣ ಕೂಡ ನಮಗೆ ಬರ್ತಾ ಇಲ್ಲ. ಇನ್ನ ನಮಗೆ ಬರ್ಬೇಕಾಗಿರೋ ಬಜೆಟ್ ನಲ್ಲಿ ಯಾವುದೇ ನಯಾ ಪೈಸೆ ಘೋಷಣೆಗಳಿಲ್ಲ. ನೀವು ನೀರಾವರಿ ತಾಳಿ, ಅವ್ರು ಹೇಳಿದ್ರು ಅಲ್ಲಿ ತನಕ ಹೋಗಿದಾರಲ್ಲ, ನೀವು ಯಾಕೆ ನೀರಾವರಿ ಬಗ್ಗೆ ಮಾತಾಡ್ಬೋದಲ್ಲ ಅಂತೇಳಿ. ನೀರಾವರಿಯ ಆ ಒಂದು ಸ್ಥಿತಿಗತಿಗಳನ್ನ ಅವಲೋಕಿಸಬೇಕಾಗಿರೋದು, ಅದಕ್ಕೊಂದು ನ್ಯಾಯ ಕೊಡ್ಬೇಕಾಗಿರೋದು ಯಾರು? ಕೇಂದ್ರ ಸರ್ಕಾರ. ನೀವು ಕರೆದ್ರೆ ನಮ್ಮ ಕರ್ನಾಟಕದಿಂದ ನಾವು ಹೋಗಿದ್ದೀವಿ, ನಿಮ್ಮ ಮಾತನ್ನ ಅವ್ರು ಕೇಳಿಲ್ಲ ಅಂದ್ರೆ ನಮ್ಮನ್ನ ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀರಾ? ಇವತ್ತು ಮೇಕೆದಾಟು ಕ್ಲಿಯರೆನ್ಸ್ ಕೇಳಿದೀವಿ, ಕುಮಾರಣ್ಣ ಒಂದಿನಾದ್ರೂ ಬಂದ್ರ ನಾವು ಕರೆದಾಗ ಅವ್ರು ಹೇಳ್ತಾರೆ ನಾನು ಕಾಜು ಬರ್ಫಿ ತಿನ್ನಕ್ ಬರಲ್ಲ ಅಂತೇಳಿ. ಆಯ್ತು, ನೀವು ತಿನ್ನಕ್ ಬರಬೇಡಿ, ನೀವಾದ್ರೂ ಧ್ವನಿ ಎತ್ತಿದ್ರ? ನಾವು ನೋಡ್ಲಿಲ್ಲ. ಮಾನ್ಯ ದೇವೇಗೌಡರು ಮಾತಾಡಿದ್ದಾರೆ, ರೆಸ್ಪೆಕ್ಟ್ ಟೀಮ್, ಅವ್ರು ಬಹಳ ಸೀನಿಯರ್ ಲೀಡರ್ ಇದ್ದಾರೆ, ನಮ್ಮ ಕಾಂಗ್ರೆಸ್ ಇಂದ ನಾವು ರಾಜ್ಯಸಭೆಗೆ ಹೋಗಿದ್ದಾರೆ, ಮಾತಾಡಿದ್ದಾರೆ, ನಮಗೆ ಗೌರವ ಇದೆ, ಎರಡು ಮಾತಿಲ್ಲ. ಆದ್ರೆ ಕುಮಾರಣ್ಣ, ಶೋಭಕ್ಕ, ಸೋಮಣ್ಣ, ಜೋಶಿ ಸಾಹೇಬ್ ಯಾರು ಏನೂ ಇಲ್ಲ. ಮತ್ತೆ ಇನ್ನೊಂದೇನು ಸರ್, ಇವರ ಈ ಒಂದು ಯೋಜನೆಗಳು ಬೇರೆ ಏನೂ ಇಲ್ಲ. ಈ ದೇಶದಲ್ಲಿ ಒಂದು ನೋಟ್ ಬ್ಯಾನ್ ಆಯ್ತಲ್ವಾ, ನೋಟ್ ಬ್ಯಾನ್ ಇಂದ ಬ್ಲಾಕ್ ಮನಿ ಬರುತ್ತೆ ಅಂದ್ರು, ಬಂತ CAA NRC ಅಂತ ಗುಲ್ಲೆಪ್ಸಿದ್ರು. ಅದರಿಂದ ಏನಾದ್ರು ಅವ್ರು ಯೋಜನೆ ಮಾಡಿದ್ರ? ಕೃಷಿ ಕಾಯ್ದೆ ತರ್ತೀವಿ ಅಂದ್ರು, ಮಂಡಿಯವರಿಗೆ ಕ್ಷಮೆ ಕೇಳುವಂತ ಪರಿಸ್ಥಿತಿ ದೇಶದಲ್ಲಿ 720 ಜನ ರೈತರನ್ನ ಕೊಲ್ಲುವಂತ ಸ್ಥಿತಿಗೆ ಬಂದು ತಲುಪಿದ್ದು ಆ ಕೃಷಿ ಕಾಯ್ದೆ ಬಂತ? ಇಲ್ಲ. ಇವ್ರದ್ದು ಯಾವ ರೀತಿ ಯೋಜನೆ ಇದು ಅಂದ್ರೆ ಬುಲೆಟ್ ಟ್ರೈನ್ ಯೋಜನೆ. ನಮ್ಗೆ ನಮ್ಮ ಸೌತ್ ರಾಜ್ಯಗಳಿಗೆ ಮಕ್ಮಲ್ ಟೋಪಿ ಹಾಕ್ತವ್ರೆ, ಮಕ್ಮಲ್ ಟೋಪಿ ಹಾಕ್ತವ್ರೆ. ಇವತ್ತು ಇರಂತ ನಿಮ್ಮ ಸಂಸದರುಗಳು ಮಾತಾಡ್ತಾ ಇಲ್ಲ, ಏನೋ ಮಜಬೂತ್ ಆಗಿದೆ ತಮಿಳುನಾಡಲ್ಲಿ ಅಂತ. 1 ಸೀಟ್ ಗೆದ್ದಿದ್ದಾರೆ ಸಂಸತ್ತಲ್ಲಿ, ಏನು ಕೇರಳದಲ್ಲಿ ಮಜಬೂತ್ ಅಂತ ಹೇಳ್ತಾರೆ, 1 ಸೀಟ್ ಗೆದ್ದಿರೋದಲ್ವಾ? ಇವತ್ತು 27 ಇದ್ದರು, 19 ಬಂದು ತಲುಪಿದಾರಲ್ಲ NDA ಕರ್ನಾಟಕದಲ್ಲೂ. ನೋಡಿ, ನೀವು ಒಂದು ಪಕ್ಷದವರಾಗಿ, ಆದ್ರೆ ಮೊದಲು ನೀವು ಕನ್ನಡಿಗರಾಗಿ, ಬಿಜೆಪಿ ವಕ್ತಾರರೇ, JDS ವಕ್ತಾರರೇ, ನೀವು ಮೊದಲು ಕನ್ನಡಿಗರು, ಆಮೇಲೆ ಬಿಜೆಪಿ, ಆಮೇಲೆ JDS. ಇದು ನಮ್ಮ ಹಕ್ಕು, ನಾವು ಕೇಳುವಂತದ್ದು ನಮ್ಮ ಕನ್ನಡಿಗರ ಧ್ವನಿಯಾಗಿದೆ. ನಮ್ಮ ಹೋರಾಟಕ್ಕೆ ನೀವು ಬೆಂಬಲಿಸಿ ಕನ್ನಡಿಗರಾಗಿ ಅಂತ ನಿಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀವಿ. ವೆಲ್ ದಿನೇಶ್ ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ವಿರೋಧ ಪಕ್ಷದ ನಾಯಕರು, ದಕ್ಷಿಣ ಭಾರತದ ನಾಯಕರು ಹೇಳ್ತಾ ಇದ್ದಾರೆ ಸರ್, ಕ್ಷೇತ್ರ ಮರುವಿಂಗಡಣೆ ಆದ್ರೆ ನಮ್ಮದೇನು ವಿರೋಧ ಇಲ್ಲ, ಆದ್ರೆ ಜನಸಂಖ್ಯೆ ಆಧಾರದಲ್ಲಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಜನಸಂಖ್ಯೆ ಆಧಾರದಲ್ಲಿ ಹೊರತುಪಡಿಸಿ ಬೇರೆ ಯಾವ ಮಾನದಂಡ ಇದೆ ಅಂತೇಳಿ. ಅಲ್ಲ, ಈಗ ಆಲ್ರೆಡಿ ನಾವು ಜನಸಂಖ್ಯೆ ಆಧಾರಿತನೇ ನಾವು ಮಾಡ್ಕೊಂಡು ಬಂದಿರೋದ್ರಿಂದ ಇನ್ ನೆಕ್ಸ್ಟ್ ಯಾವ ಹಂತದಲ್ಲಿ ಹೋಗ್ತಾರೆ? ಯಾಕಂದ್ರೆ ದುಡ್ಡು ಬೇಸಿಕಲಿ ಇಲ್ಲಿ ಫೈನಾನ್ಸ್ ಬರುತ್ತೆ, ಫೈನಾನ್ಸು ಮತ್ತೆ ರಾಜಕೀಯ ಎರಡೇ ಬರೋದು. ಒಂದು ರಾಜಕೀಯವಾಗಿ ನಾವು ನಮ್ಮ ಕಂಟ್ರೋಲ್ ಇರಬೇಕು. ಈಗ ಒಂದು ಕಡೆ ಲಾ ಏನು ಹೇಳುತ್ತೆ ಅಂದರೆ ಪ್ರತಿಯೊಬ್ಬ MP ಗೂ ಒಂದು ಸಮಾನವಾದ ಪಾಪ್ಯುಲೇಷನ್ ಇರಬೇಕು ಅಂತ. ಆ ರೀತಿ ನಾವು ಕೊಡೋಕ್ಕಾಗಲ್ಲ, ಯಾಕಂದರೆ ಇದು ಒಕ್ಕೂಟ ವ್ಯವಸ್ಥೆ. ಕೆಲ ಗುಡ್ಡಗಾಡು ಪ್ರದೇಶಗಳಲ್ಲಿ ಪಾಪ್ಯುಲೇಷನ್ ತುಂಬ ಕಡಿಮೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲು ನೀವು ಗೋವಾ ತಗೋಬೋದು, ಅರುಣಾಚಲ್ ಪ್ರದೇಶ್ ತಗೋಬೋದು, ಸಿಕ್ಕಿಂ ತಗೋಬೋದು. ಇಂಥ ಸ್ಮಾಲ್ ಸ್ಟೇಟ್ಗಳಲ್ಲಿ ಪಾಪ್ಯುಲೇಷನ್ ತುಂಬ ಕಡಿಮೆ ಇದೆ. ಅವೆಲ್ಲ 1-2 ಅಂತ ಲೋಕಸಭಾ ಸೀಟ್ಗಳಿದೆ. ಅವ್ರಿಗೆಲ್ಲ ಮಾನ್ಯತೆನೇ ಹೊರಟೋಗ್ಬಿಡುತ್ತೆ. ಇವರು ಡಿಲಿಮಿಟೇಷನ್ ಕೇವಲ ಏನು ಹಿಂದಿ ಸ್ಟೇಟ್ಗಳಿಗೆ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋದ ತಕ್ಷಣ ನಾವೆಲ್ಲ ಗುಲಾಮರಾಗೋ ಪರಿಸ್ಥಿತಿ ಬರುತ್ತೆ. ಮತ್ತೆ ಕೆಲವೇ 3 ಸ್ಟೇಟ್ ಸೇರಿ ಒಂದು ರಾಜ್ಯ, ಒಂದು ದೇಶವನ್ನ ಆಳೋ ಒಂದು ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರ ಕೈ ಜೋಡಿಸಿ ನಡಿಬೇಕು. ಯಾಕಂದ್ರೆ ಇವತ್ತು ಇವರು ಬರೀ ವೋಟಿಂಗ್
ಅಲ್ಲಿ ಮೇಲ್ ಬರಬೇಕು ಅಂತ ಕೂತಿದ್ದಾರೆ, ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ. ಈ ರೀತಿ ತಗೊಂಡು ಈಗ ನಾವು ದುಡಿತಾ ಇರೋರು ಯಾರು, ದೇಶಕ್ಕೆ ದುಡಿತಾ ಇರೋರು ಯಾರು, ಅವ್ರನ್ನ ಕನ್ಸಿಡರೇಷನ್ ತಗೋಬೇಕು. ಎಕನಾಮಿಕ್ ಸ್ಟೇಟ್ ಅಲ್ಲೂ ತಗೊಳ್ಳಿ, ಅಲ್ಲ ಎಕನಾಮಿ ಯಾರು ಕೊಡ್ತಾರೆ ಅದ್ರ ಮೇಲೂ ಕೊಡಿ, ಡಿಲಿಮಿಟೇಷನ್ಸ್ ಮಾಡಿ, ಎಕನಾಮಿ ಮೇಲೂ ಮಾಡಿ. ಯಾರು ಸೋಂಬೇರಿಗಳ ತರ ಕೂತಿದ್ದಾರೆ ಅವ್ರಿಗೆ ಶಿಕ್ಷೆಗಳು ಕೊಡಿ, ಪನಿಷ್ಮೆಂಟ್ ಕೊಡಿ. ಈಗ ದುಡ್ಕೊ ಬರೋನ್ ಒಬ್ಬ ತಿನ್ನೋರು 100 ಜನ ಆದ್ರೆ ಅವ್ರ ಸೋಂಬೇರಿಗಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಫಸ್ಟ್ ಅವ್ರಿಗೆ ಒಂದು ಕಟ್ಟುನಿಟ್ಟಾದ ಷರತ್ತುಗಳನ್ನ ವಿಧಿಸಬೇಕು. ಈಗ ಬರ್ತ್ ಕಂಟ್ರೋಲ್ ಇಸ್ ಮಾನದಂಡ, ಕರಪ್ಷನ್ ಕಂಟ್ರೋಲ್ ಇಸ್ ಮಾನದಂಡ, ಮತ್ತೆ ಸೋಷಿಯಲ್ ಸ್ಟೇಟಸ್ ಆಗ್ಬೋದು, ಎಜುಕೇಶನ್ ಆಗ್ಬೋದು, ಹೆಲ್ತ್ ಆಗ್ಬೋದು, ಇವನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಗೆ ಹಣ ಕೊಡೋದು, ಇಲ್ಲ ಅಂದ್ರೆ ಕೊಡಲ್ಲ. ಇವತ್ತು ಏನಾಗ್ತಾ ಇದೆ ಅಂದ್ರೆ ಕೇಂದ್ರದ ಎಷ್ಟೋ ಹಣಗಳು ಪೋಲ್ ಆಗ್ತಾ ಇದಾವೆ. ಯಾವ್ದು ಅವನ್ನ ತಗೊಂಡೋಗೋದು, ಯಾವ್ದೋ ಬ್ರಿಡ್ಜ್ ಮಾಡ್ತೀವಿ, ಯಾವ್ದೋ ಇದು ಮಾಡ್ತೀವಿ ಅಂತ. ಈಗ ಸಾರಿ ಎಕ್ಸಾಂಪಲ್, ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರೇ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದ್ದಾರೆ. ಏನಂತ, ನಮ್ಮ ನೀರಾವರಿ ಯೋಜನೆಗಳೆಲ್ಲ ನೆನೆಗುದ್ದೆ ಬಿದ್ದಿದ್ದಾವೆ, ಅವಕ್ಕೆ ಯಾವುದು ಮಹತ್ವನೇ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಮೇಕೆದಾಟು ಇರ್ಬೋದು, ಭದ್ರಾ ಮೇಲ್ದಂಡೆ ಇರ್ಬೋದು, ಪ್ರತಿಯೊಂದೂ ಇವತ್ತು ಬಿಜೆಪಿ ಅವರೇ ತಿರುಗಿಸಿ ಬಿಜೆಪಿ ಅವ್ರಿಗೆ ಹೇಳುವಂತ ಪರಿಸ್ಥಿತಿ ರಾಜ್ಯದಿಂದ ನೋಡ್ತಾ ಇದೀವಿ. ಯಾಕಂದ್ರೆ ಇವತ್ತಿನ ಜನ ಅಷ್ಟು ಫ್ರಸ್ಟ್ರೇಟ್ ಆಯ್ತಾ ಇದ್ದಾರೆ. ಇವನು ಬಿಜೆಪಿ ನಾಯಕರೇ ಇವತ್ತು ಲೋಕಸಭೆಯಲ್ಲಿ ಬಿಜೆಪಿಗೆ ಕೇಳ್ತಾ ಇದ್ದಾರೆ, ನಮ್ಮನ್ನ ಕಡೆಗಣಿಸಿದ್ದೀರಾ ನೀವು. ಇವತ್ತು ನೀರಾವರಿ ನೋಡಿ, ಒಂದು ಕುಡಿಯೋದಕ್ಕೆ ನೀರು ಗೋವಾದಿಂದ ಒಂದು 7 TMC ನೀರು ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ, ಅದು ಸಮುದ್ರಕ್ಕೆ ಹೋಗ್ತಾ ಇದೆ. ಒಂದು ಯಾವುದೋ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಹಿಂದೇಟಾಗ್ತಾ ಇದೆ. ಇವನ್ನೆಲ್ಲ ನಾವು ಕನ್ಸಿಡರೇಷನ್ ತಗೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ಇದೇ ರೀತಿ ಹೋದ್ರೆ ಈಗ ಏನು ಚಕ್ರಾಧಿಪತ್ಯ ಅದು ಆಳ್ವಿಕೆ ಮಾಡೋದಕ್ಕೆ ಇವರು ಆಗ್ತಾ ಇರೋ ಒಂದು ಬೇಸ್ಮೆಂಟ್ ಅಂತ ತಿಳ್ಕೊಬಹುದು ಹೊರತು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದ ಒಂದು ಏನು ನೀತಿ ಆಗ್ತಾ ಇದೆ. ನಾವು ಸರ್ವಾಧಿಕಾರಿಗಳಿಗೆ ಇದನ್ನ ಧೋರಣೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಸರ್, ಈಗ ದಕ್ಷಿಣ ಭಾರತದ ರಾಜ್ಯಗಳ ವಾದ ಏನು, ಅವರು ಕೇಂದ್ರ ಸರ್ಕಾರದ ಬಳಿ ಕೇಳ್ಕೊಳ್ತಾ ಇರೋದು ಏನು, ಈ ಜನಸಂಖ್ಯೆ ಆಧಾರ ಬೇಡ ಅಂತ ಹೇಳಿದ್ರೆ ಬೇರೆ ಯಾವ ಮಾನದಂಡ ಇದೆ ಏನು ಅಂತದಾಗ ಸರ್? ಸಂಪತ್ತರ ನನ್ನ ಸ್ಕಿಪ್ ಮಾಡಿದ್ರಿ ನೀವು. ಬರ್ತೀನಿ ಇರಿ ಸರ್, ಇರಿ ಬರ್ತೀನಿ ದಿನ ಮಾತಾಡ್ತೀವಿ ಸರ್. ಸರಿ, ಏನಂದ್ರೆ ಈಗ ಸಂವಿಧಾನದಲ್ಲಿ ಒಂದು ಶಬ್ದ ನಾವು ಓದ್ತೇವೆ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಂತ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್, ಜನಪ್ರಾತಿನಿಧ್ಯದ ಬಗ್ಗೆ ಮಾತಾಡುವಾಗ ಜನಸಂಖ್ಯೆನ ಆಧಾರ ಆಗಬೇಕು ತಾನೆ, ಅದರಲ್ಲಿ ಏನೋ ದೋಷ ಇಲ್ಲ. ಜನರ ಪ್ರತಿನಿಧಿ ಆಯ್ಕೆ ಮಾಡ್ಬೇಕಾದ್ರೆ ಜನಸಂಖ್ಯೆನ ಆಧಾರ ಆಗ್ಬೇಕಾಗ್ತದೆ, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಯಾವ ಜನಸಂಖ್ಯೆಯನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಹೊರಟಿದ್ವು ಅದನ್ನು ವಿಫಲ ಆಗಿಬಿಟ್ವಲ್ಲ, ಆ ವೈಫಲ್ಯಕ್ಕೆ ದಂಡ ಯಾರ ಮೇಲೆ ಕೊಡ್ಬೇಕು? ಪಾಸಾದ ವಿದ್ಯಾರ್ಥಿಗೆ ದಂಡ ಹಾಕ್ಬೇಕು, ಫೇಲ್ ಆದ ವಿದ್ಯಾರ್ಥಿಗೆ ದಂಡ ಹಾಕ್ಬೇಕು? ಇಷ್ಟು ವೆರಿ ಸಿಂಪಲ್ ಕ್ವಶನ್. ಇದಕ್ಕೆ ಮಾಡೋದಕ್ಕೆ ಒಂದು ಹಾದಿ ಕೂಡ ಇದೆ. ಈಗ ದಕ್ಷಿಣ ರಾಜ್ಯಗಳು ಏನೇನು ಕೇಳ್ತಾ ಇದ್ದಾವೆ ಏನೋ ಬೇರೆ ವಿಚಾರ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಈ ಪ್ರೋರಾಟನೇ ಮಾಡೋದಾದ್ರೆ ದಕ್ಷಿಣದ ರಾಜ್ಯಗಳಲ್ಲಿ ನೀವು ಮರುವಿಂಗಡಣೆ ಮಾಡುವಾಗ ಜನಸಂಖ್ಯೆ ಆಧಾರದ ಡಿನಾಮಿನೇಟರ್ ಏನಂತ ಹೇಳ್ತೀವಿ ನಾವು, ಅದನ್ನ ಡಬಲ್ ಮಾಡ್ಬೇಕಾಗ್ತದೆ, ಅವಾಗ ಈಕ್ವಾಲಿಟಿ ಬರ್ತದೆ. ಫಾರ್ ಎಕ್ಸಾಂಪಲ್, ಈಗ ಉತ್ತರದ ರಾಜ್ಯಗಳಲ್ಲಿ ಈಗ ಹೇಗಿದೆ ಅಂದ್ರೆ, ನಾನು ಒಂದು ಕಾರ್ನೆಗಿ ಎಂಡೋಮೆಂಟ್ ಒಂದು ಲೆಕ್ಚರ್ ಅಲ್ಲಿ ಒಂದು ಪೇಪರ್ ಓದ್ತಾ ಇದ್ದೆ, ಸುಮಾರು ವರ್ಷಗಳಿಂದ ಬಂದಿದೆ. ಈಗಿನ ಜನಸಂಖ್ಯೆ ಆಧಾರದಲ್ಲಿ ನೀವು ಡಿಲಿಮಿಟೇಷನ್ ಮಾಡಿದ್ರೆ ಹಿಂದಿ ರಾಜ್ಯಗಳು ಮಾತ್ರ, ಈ 5 ರಾಜ್ಯಗಳು, ಮಧ್ಯಪ್ರದೇಶ, ಛತ್ತೀಸ್ಗಢ, ಬಿಹಾರ, ಜಾರ್ಖಂಡ್, ಉತ್ತರ ಪ್ರದೇಶ, ಉತ್ತರಾಖಂಡ್, ಇವೇ 5 ರಾಜ್ಯಗಳಿದಾವೆ, ರಾಜಸ್ಥಾನ್. ಈ 5 ರಾಜ್ಯಗಳ ಜನಸಂಖ್ಯೆ ಆಧಾರದ ಮೇಲೆನೆ 445 ಸದಸ್ಯರಾಗ್ತಾರೆ. ದಕ್ಷಿಣದ 5 ರಾಜ್ಯಗಳು ಸೇರಿಕೊಂಡು 5 ರಾಜ್ಯಗಳು ದಕ್ಷಿಣದ್ದು ಸೇರಿಕೊಂಡು 170 ಆಗ್ತಾರೆ. ಅಲ್ಲಿಗೆ ಏನಾಗುತ್ತೆ ಅಂದ್ರೆ ದಕ್ಷಿಣದಲ್ಲಿ ಬಿಜೆಪಿ ಯಾವುದೇ ಬಾಹುಲ್ಯ ಇಲ್ಲ. ಆ ಹಿಂದಿ ರಾಜ್ಯಗಳಲ್ಲಿ ಹಿಂದಿ ಮತ್ತು ಹಿಂದೂ ಎರಡೂ ನಡೀತವೆ. ಒಂದು ಪಕ್ಷ ಹಿಂದಿ ಮತ್ತು ಹಿಂದಿ ರಾಜಕಾರಣ ಮಾಡಿಬಿಟ್ರೆ ಸುಭಿಕ್ಷವಾದಂತ ದಕ್ಷಿಣವನ್ನ ಸರ್ವಕಾಲಕ್ಕೂ ಆಳಬಹುದು. ಆ ಅಪಾಯ ನಮ್ಮೆದುರಿಗಿದೆ. ಅದರ ಆಚೆಗೆ ನೀವು ಕೇಳಿದ ಪ್ರಶ್ನೆಗೆ ಪರಿಹಾರ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್, ನೀವು ಉತ್ತರ ಪ್ರದೇಶದಲ್ಲಿ 10 ಲಕ್ಷ ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿಯನ್ನು ನೀವು ಆಯ್ಕೆ ಮಾಡೋದಾದ್ರೆ, ದಕ್ಷಿಣದ ರಾಜ್ಯದಲ್ಲಿ ನೀವು 5 ಲಕ್ಷ ಜನರಿಗೂ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಬಿಡಬೇಕು. ಯಾಕಂದ್ರೆ ನಾವು ಕಂಟ್ರೋಲ್ ಮಾಡಿದ್ದೇವೆ, ಅವ್ರು ಕಂಟ್ರೋಲ್ ಮಾಡಿಲ್ಲ. ಆ ಒಂದು ಡಿಸ್ಪ್ಯಾರಿಟಿ, ಅದೇ ಹೇಳಿದ್ನಲ್ಲ, ಪಾಸ್ ಆದ ವಿದ್ಯಾರ್ಥಿಗಳಿಗೆ ದಂಡ ಹಾಕಬೇಡಿ, ಫೇಲ್ ಆದ ವಿದ್ಯಾರ್ಥಿಗಳಿಗೆ ದಂಡ ಹಾಕಿ, ಇದನ್ನ ಮಾಡ್ಬೇಕಾಗುತ್ತೆ. ಅದು ಬಹುಶಃ ಮುಂದಿನ ದಿನಮಾನಗಳಲ್ಲಿ ಈ ಚರ್ಚೆ ನಡೀತದೆ. ಸದ್ಯಕ್ಕೆ ಆ ಚರ್ಚೆ ನಡೀತಾ ಇಲ್ಲ, ಮತ್ತೆ ಬೇರೆ. ಆದ್ರೆ ಸ್ಟಾಲಿನ್ ಮತ್ತು ಅನೇಕ ದಕ್ಷಿಣ ರಾಜ್ಯಗಳ ಒಟ್ಟಾರೆ ಒಂದು ಸಾರಾಂಶ ಏನು ಅಂದ್ರೆ, ಕೇವಲ ಡಿಲಿಮಿಟೇಷನ್ ಮಾತ್ರ ಅಲ್ಲ, ಆರ್ಥಿಕ ವಿಚಾರಗಳಲ್ಲೂ ಕೂಡ
GST ಡೆವಲ್ಯೂಷನ್ ವಿಚಾರದಲ್ಲೂ ಕೂಡ ಮತ್ತೆ ಸಾಂಸ್ಕೃತಿಕ ವಿಚಾರದಲ್ಲೂ ಕೂಡ ಈ ಹಿಂದಿ ಏರಿಕೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇತ್ಯಾದಿ ವಿಚಾರಗಳು ಕೂಡ ದಕ್ಷಿಣ ರಾಜ್ಯಗಳ ಮೇಲೆ ಕೇಂದ್ರ ಬುಲ್ಡೋಸರ್ ಹಾಯಿಸ್ತಾ ಇದೆ. ಕೇಂದ್ರ ಸರ್ಕಾರ ಅದು ಕೇಂದ್ರೀಕೃತ ಸರ್ಕಾರ ಅಲ್ಲ. ಇವತ್ತಿನ ಕೇಂದ್ರ ಸರ್ಕಾರ ಅಧಿಕಾರ, ರಾಜಕಾರಣ, ಆರ್ಥಿಕತೆ ಮತ್ತು ಸಂಸ್ಕೃತಿ ಎಲ್ಲವನ್ನು ಕೇಂದ್ರೀಕೃತಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆ ಒಂದು ಧೋರಣೆ ವಿರುದ್ಧ ಇವತ್ತು ದಕ್ಷಿಣ ರಾಜ್ಯಗಳು, ಅದು ಸ್ಟಾಲಿನ್ ನಾಯಕತ್ವದಲ್ಲೇ ಆಗ್ಲಿ, ಸಿದ್ದರಾಮಯ್ಯ ನಾಯಕತ್ವದಲ್ಲೇ ಆಗ್ಲಿ, ಅಥವಾ ನಮ್ಮ ತೆಲಂಗಾಣ ಮುಖ್ಯಮಂತ್ರಿ ಅಂತ ಅವರ ರೇವಂತ್ ರೆಡ್ಡಿ ನಾಯಕತ್ವದಲ್ಲೇ ಆಗ್ಲಿ, ಯಾರೇ ಇರ್ಲಿ, ಅಥವಾ ನೀವೇ ಇರ್ಲಿ, ಅಥವಾ ನಮ್ಮ ಮಹೇಶ್ ಗೌಡ್ರೆ ಇರ್ಲಿ, ನಾಯಕತ್ವ ಅವ್ರ್ಯಾಕೆ ಇವ್ರ್ಯಾಕೆ ಅನ್ನೋದಕ್ಕಿಂತ ಒಟ್ಟಾರೆಯಾಗಿ ವಿಚಾರ ಏನು, ನಾವು ವಿಚಾರಕ್ಕಾಗಿ ನಿಲ್ಬೇಕಾಗಿದೆ ಇವತ್ತು. ಅದು ಬಹಳ ಮುಖ್ಯ. ವೆಲ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಡಾಕ್ಟರ್ ಬಸವರಾಜ್ ಇಟ್ನಾಳ್ ಸರ್ ಅವರು. ದಕ್ಷಿಣ ಭಾರತದ ರಾಜ್ಯಗಳ ಬೇಡಿಕೆ ಏನು ಅಂತ ವಿಚಾರಕ್ಕಾಗಿ ಬಿಜೆಪಿ ವಕ್ತಾರರಿಂದ ಮಾಹಿತಿಯನ್ನು ಪಡಿತಾ ಹೋಗೋಣ. ಸತ್ಯನಾರಾಯಣ ಹೇಮಾದ್ರಿ ಅವರೇ ಆಗ್ಲೇ ಮಾತಾಡ್ತಾ ಇದ್ರೆ ಕಂಟಿನ್ಯೂ ಮಾಡಿ. ನೋಡಿ ಸಂಪತ್ ಸರ್, ನಾನು ಒಂದೆರಡು ಬಸವರಾಜ್ ಇಟ್ನಾಳ್ ಸರ್ ಮತ್ತು ಕಾಂಗ್ರೆಸ್ಸಿನ ಸನ್ಮಾನ್ಯ ವಕ್ತಾರರು ಒಂದೆರಡು ವಿಚಾರ ತೆಗೆದ್ರು, ಅದಕ್ಕೆ ಎರಡು ವಿಚಾರನ ಸ್ಪಷ್ಟೀಕರಣ ಮಾಡ್ಕೊಂತ ಇದು ಏನು ಟ್ಯಾಕ್ಸ್ ಡೆವಲ್ಯೂಷನ್ ಇದೆ, ಮುಂಚೆ 32% ಬರ್ತಿತ್ತು UPA ಅವಧಿ ಒಳಗೆ, ಈಗ 42% ಟ್ಯಾಕ್ಸ್ ಡೆವಲ್ಯೂಷನ್ ಬರ್ತದೆ. ಉತ್ತರ ಪ್ರದೇಶಕ್ಕೆ ಎಷ್ಟು ಹೋಗುತ್ತೆ ಸರ್? ಒಂದ್ ನಿಮಿಷ ಉತ್ತರ ಪ್ರದೇಶಕ್ಕೆ ಎಷ್ಟು ಹೋಗುತ್ತೆ? ನಾವು ಒಂದೇ ಲೆಕ್ಕ ಹೇಳ್ಬಿಟ್ಟಿದ್ರೆ ಸರ್, ನೀವು ಮಾತಾಡುವಾಗ ನಾನು ಸುಮ್ಮನೆ ಕೇಳಿಸ್ಕೊಂಡೆ, ದಯವಿಟ್ಟು ಕೇಳಿ ಸರ್. ಅವ್ರು ಪ್ರಶ್ನೆ ಕೇಳ್ತಿರೋದು ನೀವು ಉತ್ತರ ಹೇಳ್ಬೇಕು ಸರ್, ದಯವಿಟ್ಟು. ನಾನು ಕೊಡ್ತೀನಿ ಸರ್. ಅದಕ್ಕೆ ಏನದಾವು ಕ್ರೈಟೀರಿಯಾ ಏನದಾವು ಅನ್ನುವಂಥದನ್ನ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಸರ್. ನಾವು ದಯವಿಟ್ಟು ತಾವೇನ್ ಹೇಳಿದ್ರಿ 2017 ಇದನ್ನ ಹಣಕಾಸು ಆಯೋಗ ಕನ್ಸಿಡರ್ ಮಾಡ್ಲಿಲ್ಲ, ಜನಸಂಖ್ಯೆ ಮಾಡಿದ್ರು ಅಂತ ಹೇಳಿದ್ರಿ. ದಯವಿಟ್ಟು ತಪ್ಪು ಕಲ್ಪನೆ ಅಂತ ಹೇಳಿ ತಮ್ಮ ಗಮನಕ್ಕೆ ತರ್ತಾ ನಾನೇನ್ ಹೇಳ್ತಾ ಇದ್ದೀನಿ, ನಡೆದಿರೋದು 15ನೇ ಹಣಕಾಸು ಆಯೋಗ ನಡೆದಿದೆ ಸರ್, 2021ರಿಂದ 2026. ಈಗ ಅದಕ್ಕೆ ಕ್ರೈಟೀರಿಯಾ ಏನದಾವ ಅಂತಂದ್ರೆ ಇದ್ರಾಗ ಇನ್ಕಮ್ ಡಿಸ್ಟೆನ್ಸ್ ಅಂತ ಇರ್ತೈತಿ, ಪಾಪ್ಯುಲೇಷನ್ ವೈಸ್ ಹೋಗ್ತೈತಿ, ಏರಿಯಾ ವೈಸ್ ಹೋಗ್ತದೆ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಮೇಲೆ ಹೋಗ್ತದೆ, ಫಾರೆಸ್ಟ್ ಅಂಡ್ ಎಕಾಲಜಿ ಮೇಂಟೆನೆನ್ಸ್ ಮೇಲೆ ಹೋಗ್ತದೆ, ಆಮೇಲೆ ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ ಮೇಲೆ ಹೋಗ್ತದೆ, ಫಾರೆಸ್ಟ್ ಇವನ್ನೆಲ್ಲಾನು ಕನ್ಸಿಡರ್ ಆಗಿ ಹೋಗ್ತದೆ. ಅದಕ್ಕೆ ಅದರದೇ ಆದಂತ ಒಂದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಐತಿ ಸರ್. ದಯವಿಟ್ಟು ತಾವು ಅದನ್ನ ಅಭ್ಯಾಸ ಮಾಡ್ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಭಾಗ. ಆಮೇಲೆ ಕಾಂಗ್ರೆಸ್ನವರು UPA NDA ಗೌರ್ಮೆಂಟ್ ಏನ್ ಕೊಡ್ತು ಅಂತ ಹೇಳ್ತಾ ಇದ್ರು. ಸನ್ಮಾನ್ಯ ದರ್ಶನ್ ರವರು ಮಿತ್ರ ಅಂತ ದರ್ಶನ್ ರವರು ಹೇಳ್ತಾ ಇದ್ರು, ನಾನು ಏನು ಕೇಂದ್ರ ಅನುದಾನ 2004, 2014 ಮತ್ತು 2014-24 ಒಂದೆರಡು ವಿಚಾರಗಳನ್ನು ತುಲನೆ ಮಾಡಿ ನಾನು ಡಿಲಿಮಿಟೇಷನ್ ಬರ್ತೀನಿ. ನೋಡ್ರಿ, 2004ರಿಂದ 2014 ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಒಳಗೆ ಕರ್ನಾಟಕಕ್ಕೆ ದೊರೆತಂತ ಅನುದಾನ 1667 ಕೋಟಿ ರೂಪಾಯಿ. ಆದ್ರೆ ಅದೇ 2014-24 ಅವಧಿಯಲ್ಲಿ ಕೊಟ್ಟಂತ ಅನುದಾನ 7129 ಕೋಟಿ. ಆಮೇಲೆ ಇದನ್ನ ನಾವು 224 ಮತಕ್ಷೇತ್ರ ಅಂತ ಕೇಂದ್ರ ಸರ್ಕಾರ ಕನ್ಸಿಡರ್ ಮಾಡಕ್ ಬರುದಿಲ್ಲ. ಆಸ್ ಎ ಹೋಲ್ ಇಂಡಿಯಾ ಅಂತ ಹೇಳಿ ಇಲ್ಲಿ ಬಜೆಟ್ ಆಗ್ತತಿ. ಅದಕ್ಕೆ ಇದು ರಕ್ಷಣೆ, ಭದ್ರತೆ ಮತ್ತು ಏನು ವಿದೇಶಾಂಗ, ಇದಕ್ಕೆ ಆದಂತ ಕ್ರೈಟೀರಿಯಾಗಳು ಇಲಾಖೆಗಳು ಬೇರೆ ಬೇರೆ ಇರ್ತಾವ. ಅದನ್ನ ಯಾಕೆ ಅವ್ರು ತಿಳ್ಕೊಂಡಿಲ್ಲ ನನಗೆ ಗೊತ್ತಿಲ್ಲ. ಆಮೇಲೆ ಕೇಂದ್ರದ ಅನುದಾನದ ಗ್ಯಾರಂಟಿ 4-14ರಿಂದ ಗ್ರಾಂಟಿಂಗ್ ಹೇಳಿ ಬಂದಿದ್ದು 60,000 ಕೋಟಿ, ಮತ್ತೆ 14-24 ಬಂದಿದ್ದು 2,36,000 ಕೋಟಿ. ನಾವು ಅದ್ರ ಸಲುವಾಗಿ ಮತ್ತೊಂದು ಬಜೆಟ್ ಮಾಡೋದು ಬೇಕಂತಂದ್ರೆ ಮತ್ತೊಂದು ಡಿಬೇಟಿಗೆ ಬರೋಣ. ಇದಕ್ಕೆ ಅಷ್ಟೇ ನಾ ಸಂಕ್ಷಿಪ್ತವಾಗಿ ಇದಕ್ಕೆ ಉತ್ತರ ಕೊಟ್ಕೊಂಡು ನಾನು ಇಲ್ಲಿನ ಡಿಲಿಮಿಟೇಷನ್ ವಿಚಾರಕ್ಕೆ ಬರೋದು ಏನು ಅಂತಂದ್ರೆ, ನೋಡಿ ಸಂಪತ್ ಸರ್, ಡಿಲಿಮಿಟೇಷನ್ ಕಮಿಟಿ ಏನ್ ಫಾರ್ಮ್ ಆಗ್ತದಲ್ಲ, ಇದನ್ನ ಸನ್ಮಾನ್ಯ ಈ ದೇಶದ ರಾಷ್ಟ್ರಪತಿಗಳು ಒಂದು ರಿಟೈರ್ಡ್ ಅಥವಾ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಿನ ಚೇರ್ಮನ್ಶಿಪ್ ನಲ್ಲಿ ಇದು ಆಗ್ತೈತಿ. ಇದಕ್ಕೆ ಮೆಂಬರ್ ಯಾರಿರ್ತಾರ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಕನ್ಸರ್ನ್ಡ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ ಇರ್ತಾರ. ಸೊ ಇದು ಹೇಗಿದೆ ಅಂತಂದ್ರೆ, it has the force of law and cannot be questioned by any law or any court. It can always be questioned. It can always be questioned. Sir, ಇಲ್ಲಿ ಯಾವುದು ಪ್ರಶ್ನಾತೀತ ಅಲ್ಲ, ಎಲ್ಲವನ್ನೂ ಪ್ರಶ್ನೆ ಮಾಡಬಹುದು. ಅಂಡರ್ ಆರ್ಟಿಕಲ್ 82 ಆಫ್ ದ ಸೆಂಟರ್ ಅಂಡ್ ಆರ್ಟಿಕಲ್ ಆಫ್ ದ 170 ಆಫ್ ದ ಸ್ಟೇಟ್ ಇದ್ರಾಗ
ಈ ಒಂದು ಇದು ಆಗಿ ಏನು 1951ರಾಗ ಮೊದಲೇ ಸೆನ್ಸಸ್ ಆಗ್ತದ, 52ರಾಗ ಅದನ್ನ ಸಬ್ಮಿಷನ್ ಆಗ್ತದ, ಅದೇ ಆಧಾರ ಮೇಲೆ 52 ಚುನಾವಣೆ ಆಗ್ತದ, 494 ಸೀಟಿಗೆ ಆಗ್ತದೆ. ಸೆನ್ಸನ್ ಆಗ್ತದೆ 62 ಸಬ್ಮಿಷನ್ ಆಗಿ 63 ಅಲ್ಲಿ ಸೀಟ್ಗಳು ಹೆಚ್ಚಾಗಿ 522 ಸೀಟ್ಗಳಾಗ್ತಾವೆ. ಮುಂದೆ ಅದು 543 ಬರುತ್ತೆ. ಹೌದು. ಈ ಅಂಕಿಅಂಶಗಳನ್ನ ಆಗ್ಲೇ ಬಸವರಾಜ್ ಸರ್ ಹೇಳಿದ್ರು. 1976ರಾಗ ಇದನ್ನ ಫ್ರೋಸನ್ ಆಗ್ತದೆ. ಇದು ಫ್ರೋಸನ್ ಆಗಿ 1981-91 ಇಲ್ಲ, 2001 ಸೆನ್ಸಸ್ ಮೇಲೆ ಇದು ಆಗ್ತದೆ. ಆಮೇಲೆ 2011 ಸೆನ್ಸಸ್ ಆಗ್ತದೆ. 2021 ಸೆನ್ಸಸ್ ಆಗ್ಬೇಕಾಗಿತ್ತು, ಆದ್ರೆ ಕೋವಿಡ್ ನಿಂದಾಗಿ ಸೆನ್ಸಸ್ ಆಗ್ಲಿಲ್ಲ. ಸ್ಪಷ್ಟತೆ ಇಂತ ಒಂದು ವ್ಯವಸ್ಥೆ ಒಳಗೆ ಬರ್ತೀನಿ ಸರ್. ದಯವಿಟ್ಟು ಮಹೇಶ್ ಗೌಡ್ರಿಂದ ಒಂದು ರಿಯಾಕ್ಷನ್ ತಗೊಂಡು ನಿಮ್ಮ ಹತ್ರ ಬರ್ತೀನಿ. ಮಹೇಶ್ ಗೌಡ್ರೆ, ಈಗ ಕೊನೆಯದಾಗಿ ನೋಡ್ತಾ ಹೋಗೋದಾದ್ರೆ ಒಂದ್ ನಿಮಿಷ ಈ ಡಾಟಾಗಳು ಆಗ್ಲೇ ಮೆನ್ಷನ್ ಆಗಿದೆ ಸರ್. ಈ ಡಾಟಾಗಳನ್ನ ಆಗ್ಲೇ ಮೆನ್ಷನ್ ಮಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಮಹೇಶ್ ಗೌಡ್ರೆ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ದಕ್ಷಿಣ ಭಾರತದ ಜನರಿಗೆ ಅನ್ಯಾಯ ಮಾಡಕ್ ಹೊರಟಿದೆ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥ ದೊಡ್ಡ ಮಟ್ಟದ ಆರೋಪ. ಇದಕ್ಕೆ ಇವತ್ತು ಮೀಟಿಂಗ್ ಆಯ್ತು. ಏನ್ ಹೇಳ್ತೀರಾ ಕೊನೆಯದಾಗಿ ಚುಟುಕಾಗಿ ಹೇಳ್ತಾ ಹೋಗೋದಾ? ನಾನು ಸಂಪತ್ ಸರ್, ಬಸವರಾಜ್ ಇಟ್ನಾಳ್ ಸಾಹೇಬ್ರು ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಎರಡನ್ನೂ ಕೋಡ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬರೀ ಕೇವಲ ಡಿಮೆರಿಟ್ಸ್ ಬಗ್ಗೆ ಮಾತ್ರ ಮಾತನಾಡಿದ್ರೆ ಅಕ್ಸೆಪ್ಟೆಡ್, ಐ ರೆಸ್ಪೆಕ್ಟೆಡ್ ಟು ಸರ್. ಇಲ್ಲಿ ಒಂದು ಅಂಶ ತಿಳ್ಕೊಳ್ಳಿ. ಇವತ್ತು ಸ್ಟಾಲಿನ್ ಅವರು ಕರೆದಂತ JSC ಸಭೆಯಲ್ಲಿ ಕೇವಲ ದಕ್ಷಿಣ ಭಾರತೀಯರಿಗೆ ಏನು ಪ್ರತಿನಿಧಿಗಳಿದ್ದಾರೆ ಅವರು ಮಾತ್ರ ಭಾಗವಹಿಸಿದ್ರೆ ಮಾತ್ರ ಇದು ದ ಸಕ್ಸಸ್ಫುಲ್ JSC ಕಮಿಟಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಆಮ್ ಆದ್ಮಿ ವಕ್ತಾರರು ಅದೇ ಹೇಳ್ತಾರೆ, ಕಾಂಗ್ರೆಸ್ ವಕ್ತಾರರು ಅದೇ ಹೇಳ್ತಾರೆ, ಬಸವರಾಜ್ ಸರ್ ಅದೇ ಹೇಳ್ತಾರೆ. ಉತ್ತರ ಭಾರತೀಯರ ಪ್ರಾಬಲ್ಯ, ಉತ್ತರ ಭಾರತೀಯರು ಹಿಂದಿ ಭಾಷಿಕರು ಅಂತ. ಇವತ್ತು JSC ಸಭೆಯಲ್ಲಿ ಭಾಗವಹಿಸಿದವರು ಯಾರು ಅಂತ ಹೇಳಿದ್ರೆ, ಪಂಜಾಬಿನ ಮುಖ್ಯಮಂತ್ರಿ ಭಗವಂತ್ ಮಾನ್ ಸಿಂಗ್, ಒರಿಸ್ಸಾದ ಕಾಂಗ್ರೆಸ್ ಅಧ್ಯಕ್ಷ ಭಕ್ತ ಚರಣ್ ದಾಸ್, ಬಿಜು ಜನತಾ ದಳದ ಮುಖ್ಯಸ್ಥ ಸಂಜಯ್ ಕುಮಾರ್ ದಾಸ್ ಬರ್ಮಾ. ಹಾಗಾದರೆ ಇವ್ರಿಗೇನ್ ಕೆಲಸ ಇತ್ತು ದಕ್ಷಿಣ ಭಾರತದ JSC ಸಭೆಯಲ್ಲಿ? ಅದಕ್ಕೆ ಒಂದು ಆನ್ಸರ್ ಮಾಡಿ. ಇಲ್ಲಿ ಸಂಪೂರ್ಣವಾಗಿ ಇದು ರಾಜಕೀಯ ಪ್ರೇರಿತ. ಅದಕ್ಕೋಸ್ಕರ ಇಲ್ಲಿ ಒಂದು ಹೇಳ್ತೇನೆ, ಹಿಂದಿ ಭಾಷೆಯನ್ನ ನಮ್ಮಲ್ಲಿ ತ್ರಿಭಾಷಾ ಸೂತ್ರ ಹೇಳ್ತಾರೆ ಅಂತ. ಇವತ್ತು ಸಹ ಅಮಿತ್ ಶಾ ಜಿ ಅವರು ಸಂಸತ್ ಭವನದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಜನವರಿ ತಿಂಗಳಿಂದನೇ ಏನು ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆಯೋ ಅವರ ಯಾವ್ಯಾವ ಭಾಷೆಗಳನ್ನ ರಾಜ್ಯದ ಪ್ರಾದೇಶಿಕ ಭಾಷೆಗಳಿದೆಯೋ ಆ ಭಾಷೆಗಳನ್ನೇ ನಮ್ಮ ಸರ್ಕಾರ ಎಲ್ಲರ ಜೊತೆ ಆ ಭಾಷೆಯಲ್ಲೇ ವ್ಯವಹಾರವನ್ನ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡದಲ್ಲೇ ವ್ಯವಹಾರವನ್ನ ಮಾಡ್ತಾ ಇದೀವಿ ಅಂತ ಒಂದು ಹೇಳ್ತಾರೆ. ಇಟ್ಕೊಳ್ಳೋಣ. ಎರಡನೇದು ಏನು ಅಂತ ಹೇಳಿದ್ರೆ, ಬಹುಮುಖ್ಯವಾಗಿ ಇಲ್ಲಿ ಸ್ಟಾಲಿನ್ ಕರೆದಿದ್ದಂತ ಸಭೆ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಏನು ಅಂಕಿಅಂಶಗಳು ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಬಗ್ಗೆ ಕರೆದಂತ ಸಂದರ್ಭದಲ್ಲಿ ಇಟ್ನಾಳ್ ಸಾಹೇಬ್ರ ಜೊತೆ ಐ ಆಮ್ ರೆಡಿ ಟು ಟಾಕ್ ವಿತ್ ಅಸ್. ಓಕೆ, ಒಂದು ಕ್ಲಾರಿಟಿ ಬಸವರಾಜ್ ಇಟ್ನಾಳ್ ಸರ್ ಇಂದ ಕೊನೆಯದಾಗಿ ಪಡ್ಕೊಳ್ಳೋಣ. ಸರ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್, ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ? ಎಲ್ಲ ಮಹೇಶ್ ಗೌಡ್ ಹೇಳಿದಂಗೆ ಇದು ರಾಜಕೀಯ ಪ್ರೇರಿತ ಇದ್ದಿತ್ತು, ಅದ್ರಲ್ಲಿ ಏನು ಡೌಟ್ ಇಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಉಣ್ಣೋ ಊಟ, ನಾವು ಪೂಜೆ ಮಾಡೋ ದೇವರು ಎಲ್ಲವೂ ರಾಜಕೀಯವೇ. ಆದ್ರೆ ಅದಕ್ಕೋಸ್ಕರ ನಾವು ವಿ ಶುಡ್ ನಾಟ್ ಲೂಸ್ ದ ಬಿಗ್ಗರ್ ಕಾಸ್. ಈ ಒಟ್ಟಾರೆಯಾದ ನಮ್ಮ ಇವತ್ತಿನ ಸಮಸ್ಯೆ ಏನು ಅದನ್ನ ನಾವು ಅಲಕ್ಷ್ಯ ಮಾಡಕ್ ಆಗೋದಿಲ್ಲ. ಹಾಗೇನೆ ನಮ್ಮ ಬಿಜೆಪಿ ವಕ್ತಾರ ಹೇಳ್ತಾ ಇದ್ರಲ್ಲ, ಕರ್ನಾಟಕಕ್ಕೆ ಹಿಂದಿನಗಿಂತ ಜಾಸ್ತಿ ಅನುದಾನ ಬರ್ತಾ ಇದೆ. ಸರಿ, ಕರ್ನಾಟಕಕ್ಕೆ 10 ರೂಪಾಯಿ ಬರೋ ಜಾಗದಲ್ಲಿ ಇವತ್ತು 15 ರೂಪಾಯಿ ಬರ್ತಾ ಇದ್ರೆ, ಅದೇ ಕಾಲದಲ್ಲಿ ಉತ್ತರ ಪ್ರದೇಶಕ್ಕೆ 10 ರೂಪಾಯಿ ಬರೋ ಜಾಗದಲ್ಲಿ 50 ರೂಪಾಯಿ ಬರ್ತಾ ಇದೆ. ಯಾಕಂದ್ರೆ ಇದೇ ಪಾಪ್ಯುಲೇಷನ್ ಡೇಟಾ ಶಿಫ್ಟ್ ಮಾಡಿದ್ದಕ್ಕೆ ಒಂದು. ಆಮೇಲೆ ನನಗೆ ಬಹಳ ದೊಡ್ಡ ಭಯ ಏನು ಅಂದ್ರೆ, 50 ವರ್ಷಗಳ ಕಾಲ ಇದೊಂದು ಪನಿಷ್ಮೆಂಟ್ ಕೊಟ್ಟಿದ್ರು ಇಂದಿರಾ ಗಾಂಧಿ ಮತ್ತು ವಾಜಪೇಯಿ ಎರಡು ಸರ್ಕಾರಗಳು. ನೀವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡದೆ ಹೋದ್ರೆ ನಿಮಗೆ ಅನುದಾನ ಬಿಡುಗಡೆ ನಾವು ಹಿಂದಿನ ಜನಸಂಖ್ಯೆ ಆಧಾರದಲ್ಲೇ ಮಾಡ್ತೇವೆ, ನಿಮಗೆ ಸಂಸತ್ತಿನಲ್ಲಿ ಸರಿಯಾದ ಒಂದು ಪ್ರಾತಿನಿಧ್ಯ ಕೊಡೋದು. ಇದು ಪನಿಷ್ಮೆಂಟ್. ಇದು ಈ ಪನಿಷ್ಮೆಂಟ್ ಕೊಟ್ಟರು ಕೂಡ ಇವ್ರು ಕಂಟ್ರೋಲ್ ಮಾಡಿಲ್ಲ. ಸಂಪತ್ ವಿಚಾರ ನೋಡ್ಕೊಳ್ಳಿ, ಕಂಟ್ರೋಲ್ ಮಾಡಿಲ್ಲ. ಈಗ ನಾವು ಇವರಿಗೆ ಇನ್ನೂ ಕೂಡ ಇವರು ಪ್ರೋತ್ಸಾಹ ಕೊಟ್ಬಿಟ್ರೆ ನಮ್ಮ ಗತಿ ಏನಾಗ್ಬೇಡ, ತಕ್ಷಣದ ಗತಿ ಏನಾಗ್ಬೇಡ.
ಎಸ್ 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 ಈಗ ಅವ್ರಿಗೇನೋ ಪನಿಷ್ಮೆಂಟ್ ಕೊಡದೆ ಹೋಗ್ಬಿಟ್ರೆ, ಅವ್ರಿಗೆ ಪ್ರೋತ್ಸಾಹ ಕೊಟ್ಬಿಟ್ರೆ ಏನಾಗ್ಬೇಡ. ದಕ್ಷಿಣದ ಒಂದು 170 ವರ್ಸಸ್ ಹಿಂದಿಯ 445 ಸಂಸದರು ಏನಾಗ್ಬೇಡ. ಈಗ ಹೀಗೆ ಮಾತಾಡುವಂತ ಸ್ವಾತಂತ್ರ್ಯ ನಮ್ಗೆ ಇರುತ್ತೋ ಇಲ್ಲೋ ಮುಂದಿನ ದಿನಗಳಲ್ಲಿ ನನಗೆ ಬಹಳ ದೊಡ್ಡ ಭಯ ಇದೆ. ಓಕೆ 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 ಗಮನಿಸ್ತಾ ಇರ್ಬೋದು, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನ ಮಾಡಿದ್ವಿ. ಚರ್ಚೆಯಲ್ಲಿ ಭಾಗಿಯಾದಂಥ ಡಾಕ್ಟರ್ ಬಸವರಾಜ್ ಇಟ್ನಾಳ್ ಅವರು, ಹಾಗೆಯೇ ಮಹೇಶ್ ಗೌಡ್ರು, ಸತ್ಯನಾರಾಯಣ್ ಹೇಮಾದ್ರಿ ಅವರು, ಡಾಕ್ಟರ್ ದಿನೇಶ್ ಹೇರೋಳ್ಳಿ ಅವರು, ದರ್ಶನ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಮಂಡಿಸಿದ್ದಕ್ಕೆ. ಒಂದು ಕಡೆಯಲ್ಲಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಬೇಕಾ ಬೇಡವಾ ಎನ್ನುವುದಾಗಿ ಇನ್ನೂ ಸಾಕಷ್ಟು ವಿಚಾರಗಳ ಕುರಿತು ಇಲ್ಲಿ ಮಾತನಾಡಬೇಕು. ಸಮಯದ ಅಭಾವ ಇದೆ ಖಂಡಿತವಾಗ್ಲೂ. ಬಸವರಾಜ್ ಇಟ್ನಾಳ್ ಅವರು ಕೂಡ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪಿಸಿದ್ರು ಬೇರೆ ಬೇರೆ ಆಂಗಲ್ನಲ್ಲಿ. ಇಲ್ಲಿ ಆಪ್ನವರ ಆರೋಪ ಅಥವಾ ಕಾಂಗ್ರೆಸ್ನವರ ಆರೋಪ ಅಂತ ಹೇಳಿದ್ರೆ ದಕ್ಷಿಣ ಭಾರತದವರಿಗೆ ಅನ್ಯಾಯ ಆಗ್ತಾ ಇದೆ, ಜನಸಂಖ್ಯೆ ಆಧಾರದ ಮೇಲೆ ಬೇಡ, ಬೇರೆ ರೀತಿಯಲ್ಲಾದರೂ ಮಾಡ್ಕೊಳ್ಳಿ ಅನ್ನುವಂಥದ್ದಾಗಿ. ಒಂದು ಕಡೆಯಲ್ಲಿ ಇಷ್ಟು ದಿವಸ ಈ ಜನಸಂಖ್ಯಾ ನಿಯಂತ್ರಣ ಕಾನೂನನ್ನು ದಕ್ಷಿಣ ಭಾರತದ ರಾಜ್ಯಗಳು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದು, ಉತ್ತರ ಭಾರತದ ರಾಜ್ಯಗಳು ಅಥವಾ ಈಶಾನ್ಯ ಭಾರತದ ರಾಜ್ಯಗಳು ಈ ನಿಯಮವನ್ನು ಪಾಲಿಸಿದೆ. ಅಲ್ಲಿ ಬೇಕಾಬಿಟ್ಟಿ ಜನಸಂಖ್ಯೆ ಇದ್ದು ಇಲ್ಲಿ ಜನಸಂಖ್ಯೆ ಕಡಿಮೆ ಆದಾಗ ಕೇಂದ್ರ ಸರ್ಕಾರ ಇಂಥ ಒಂದು ಪ್ಲಾನ್ ತರುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ದಕ್ಷಿಣ ಭಾರತಕ್ಕೆ ಅದು ನಷ್ಟ ಎನ್ನುವುದಾಗಿ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.